ಪ್ರಿಯರಾದ ದೇವರ ಮಕ್ಕಳಿರ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಬುದ್ಧಿ, ಜ್ಞಾನ, ವಿವೇಕ ಇದು ತಂದೆಯಾದ ದೇವರ ಮೂಲಕ ಸಿಗುವಂಥದ್ದು. ಈ ಸಮಾಜದಲ್ಲಿ ಬುದ್ಧಿಯನ್ನು ಕಲಿರಿ, ಜ್ಞಾನವನ್ನು ಕಲಿರಿ, ವಿವೇಕವನ್ನು ಕಲಿರಿ, ಇಲ್ಲ ಬುದ್ಧಿ ಕಲಿಸುತ್ತೇವೆ, ಜ್ಞಾನ ಕಲಿಸುತ್ತೇವೆ, ಅನೇಕ ವಿದ್ಯಾಲಯಗಳನ್ನು ಈ ಸಮಾಜದಲ್ಲಿ ನಾವು ನೋಡುತ್ತೇವೆ. ಇದು ತಂದೆಯಾದ ದೇವರ ಮೂಲಕ ಸಿಗುವಂಥದ್ದು. ಲೋಕದಲ್ಲಿ ಏನಪ್ಪ ಅಂದರೆ ಪ್ರಕೃತಿಯ ಮೂಲಕ ಕಲಿಯುವಂಥದ್ದು ಇರುತ್ತೆ. ಪ್ರಕೃತಿಯ ಮೂಲಕ ಅಂದರೆ ಈ ಪ್ರಕೃತಿಯಲ್ಲಿ ಏನಿದೆ, ಗಿಡಗಳು, ಮರಗಳು, ಪ್ರಾಣಿಗಳು, ಪಕ್ಷಿಗಳು, ನಕ್ಷತ್ರಗಳು, ಗ್ರಹಗಳು, ಇವುಗಳನ್ನು ನೋಡಿ ಆ ಒಂದು ಪದಾರ್ಥದಲ್ಲಿ ಇರುವಂಥ ಗುಣಗಳನ್ನು ನೋಡಿ ನಾವು ಕಲಿತಾ ಇರುವಂಥದ್ದು. ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಅದರಲ್ಲಿರುವಂಥ ಗುಣಗಳು, ಇದರಲ್ಲಿ ಏನು ಗುಣ ಇದೆ, ಇದರಲ್ಲಿ ಏನು ಗುಣ ಇದೆ ಅಂತ ಪರಿಶೋಧನೆ ಮಾಡಿ ವಿಜ್ಞಾನಿಗಳು ಪರಿಶೋಧನೆ ಮಾಡಿ ತಿಳಿಸಿರ್ತಾರೆ. ಅದನ್ನು ಕಲಿಯುವಂಥದ್ದು ಅದು ಜ್ಞಾನ ಅಂತ ಅಂದುಕೊಳ್ತಾರೆ. ಅದು ಜ್ಞಾನ ಅಂತ. ಆದರೆ ನಿಜವಾದ ಜ್ಞಾನ, ನಿಜವಾದ ಬುದ್ಧಿ ಜ್ಞಾನ ಎನ್ನುವಂಥದ್ದು ಪ್ರಿಯರಾದ ದೇವರ ಮಕ್ಕಳಿರ, ಅದು ದೇವರ ಮೂಲಕ ಸಿಗುವಂಥದ್ದು, ದೇವರ ಮೂಲಕ ಬರುವಂಥದ್ದು. ಈ ದೇವರ ಮೂಲಕ ಬುದ್ಧಿ, ಜ್ಞಾನ, ವಿವೇಕ ಬಂದಾಗ ತುಂಬ ಜನ ಭಕ್ತರಿದ್ದಾರೆ. ಭಕ್ತರ ಇತಿಹಾಸವನ್ನು ನೋಡುವಾಗ ಅವರಲ್ಲಿ ಕಾಣುತ್ತೆ, ಬುದ್ಧಿ ಕಾಣುತ್ತೆ, ಜ್ಞಾನ ಕಾಣುತ್ತೆ, ವಿವೇಕವೂ ಕಾಣುತ್ತೆ. ಲೋಕದಲ್ಲಿರುವಂಥ ಬುದ್ಧಿ ಜ್ಞಾನ ಇದೆಯಲ್ಲ, ಇದು ಬೇರೆ. ಲೋಕದಲ್ಲಿ ಎಲ್ಲ ಕಡೆ ನೋಡುವಂಥದ್ದು ಏನಪ್ಪ ಅಂತಂದರೆ, ಒಳ್ಳೆ ರೀತಿಯಲ್ಲಿ ಏನಪ್ಪ ಸಂಪಾದನೆ ಮಾಡಿಕೊಂಡ್ರು, ಇಲ್ಲಾಂದರೆ ಉನ್ನತ ಒಂದು ವಿದ್ಯೆಯನ್ನು ಅಭ್ಯಾಸ ಮಾಡಿದರೆ ಅವ್ರಿಗೆ ಹೇಳ್ತಾರೆ, ಇವರು ಬುದ್ಧಿವಂತರಪ್ಪ, ಇವರು ಜ್ಞಾನಿಗಳು, ಇಲ್ಲಾಂದರೆ ಇವರು ವಿವೇಕಿ ಉಳ್ಳವರು ಅಂತ ಹೇಳ್ತಾ ಇರ್ತಾರೆ. ಮತ್ತು ಇವರು ಬುದ್ಧಿವಂತರು, ಇವರು ಜ್ಞಾನವಂತರು, ಇವರು ವಿವೇಕವುಳ್ಳವರು ಅಂದಾಗ ನೋಡಿ, ಈ ಸಮಾಜದಲ್ಲಿ ಎಷ್ಟೋ ಗೊಂದಲಗಳಿವೆ, ಎಷ್ಟೋ ಗಲಾಟೆಗಳಿವೆ, ಎಷ್ಟೋ ಯುದ್ಧಗಳು ನಡೀತಾ ಇವೆ, ಅನೇಕ ಮಾರಣಕಾಂಡಗಳು ನಡೀತಾ ಇವೆ. ಮತ್ತು ಬುದ್ಧಿಯುಳ್ಳವರು, ಜ್ಞಾನವುಳ್ಳವರು, ವಿವೇಕವುಳ್ಳವರು ಹೀಗೆ ಮಾಡ್ಬೋದಾ? ಬುದ್ಧಿಯುಳ್ಳವರು, ಜ್ಞಾನವುಳ್ಳವರು, ಇಲ್ಲಾಂದರೆ ವಿವೇಕ ಉಳ್ಳವರು ಈಗ ಮಾಡ್ಬೋದಾ? ಯುದ್ಧಗಳು ಮಾಡ್ಬೋದಾ? ಇಲ್ಲಾಂದರೆ ಗಲಾಟೆಗಳು ಎಬ್ಬಿಸ್ಬೋದಾ? ಇಲ್ಲಾಂದರೆ ಎಲ್ಲ ಕಿರಿಕಿರಿ ಮಾಡ್ಬೋದಾ? ನೋಡಿ, ಎಲ್ಲ ಕಡೆ ನೋಡಿ ಏನು ನಡೀತಾ ಇದೆ ಅಂತ ನೋಡುವಾಗ ಎಲ್ಲ ಕಿರಿಕಿರಿ ಇದೆ. ಅದರಿಂದ ಏನಪ್ಪ ಅಂತ ನೋಡುವಾಗ ಬುದ್ಧಿ ಅಂತಾರೆ, ಆದರೆ ದುರ್ಬುದ್ಧಿ ಇದೆ ರೀ. ಬುದ್ಧಿ ಅಂದರೆ ಅದು ದುರ್ಬುದ್ಧಿ ಇದೆ ವಿನಃ ಒಳ್ಳೆ ಬುದ್ಧಿ ಇಲ್ಲ, ಸುಬುದ್ಧಿ ಇಲ್ಲ. ಓಕೆನಾ? ಒಳ್ಳೆ ಶ್ರೇಷ್ಠವಾದಂಥ ಬುದ್ಧಿ ಇಲ್ಲ ರೀ. ಎಂಥ ಬುದ್ಧಿ ಇದೆ, ಎಂಥ ಬುದ್ಧಿ ಇದು ಅಂತ ನೋಡುವಾಗ ಲೋಕದಲ್ಲಿ ಇರುವಂಥದ್ದೆಲ್ಲ ಕೂಡ ದುರ್ಬುದ್ಧಿ ಇದೆ ರೀ. ದೇವರ ಬುದ್ಧಿ ಇಲ್ಲ, ದೇವರ ಬುದ್ಧಿಯನ್ನು ಕಲ್ತಿಲ್ಲ. ಅದಕ್ಕೆ ಈ ದುರ್ಬುದ್ಧಿಯಿಂದ ಅನೇಕ ಏನೇನೋ ನಾವು ಹೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಕೆಲಸ ಅದು ಇದಂತ ಎಲ್ಲ ನಡೆಸ್ತಾ ಇರ್ತಾರೆ. ಎಲ್ಲ ಇವಾಗ ನ್ಯೂಸ್ ಚಾನಲ್ಗಳಿದೆ, ಬುದ್ಧಿಯಿಂದ ಮಾಡ್ತಾ ಇದ್ದಾರೆ ಅಥವಾ ದುರ್ಬುದ್ಧಿಯಿಂದ ಈ ಚಾನಲ್ಗಳನ್ನು ನಡೆಸ್ತಾ ಇದ್ದಾರೆ ಅಂತ ನೋಡುವಾಗ ಬುದ್ಧಿಯಿಂದ ಅಲ್ಲ, ದುರ್ಬುದ್ಧಿಯಿಂದ. ದುರ್ಬುದ್ಧಿಯಿಂದ ಅಂದರೆ ಅದರ ಹಿಂದೆ ದುಷ್ಟ ಆಲೋಚನೆ, ಒಬ್ಬರನ್ನ ವಂಚಿಸಿ, ಒಬ್ಬರನ್ನ ತಪ್ಪು ದಾರಿಯಲ್ಲಿ ಇಲ್ಲಾಂದರೆ ತಪ್ಪಾಗಿ ತೋರಿಸಿ ಏನು ಮಾಡಿಕೊಳ್ಳುವಂಥದ್ದು, ಹಣವನ್ನು ಕೂಡಿಟ್ಟುಕೊಳ್ಳುವಂಥದ್ದು, ಇಲ್ಲಾಂದರೆ ಹೆಸರು ಪಡ್ಕೊಳ್ಳುವಂಥದ್ದು, ಇಲ್ಲಾಂದರೆ ನಾವೇ ಶ್ರೇಷ್ಠರಂತ ಹೇಳಿಕೊಳ್ಳುವಂಥದ್ದು. ಅದರ ಹಿಂದೆ ಮೋಸ. ಎಲ್ಲ ಕಡೆ ಒಂದು ಸಾರಿ ಗಮನಿಸುವಾಗ ಇದೇ ಕಾಣ್ತಾ ಇದೆ. ಒಳ್ಳೆಯದಿದೆಯಲ್ಲ, ಅಲ್ಲೊಂದು ಇಲ್ಲೊಂದು ಎಲ್ಲೋ ಒಂದೊಂದು ಕಡೆ ಇರುತ್ತೆ. ಒಳ್ಳೆಯದನ್ನೋದು ಸ್ವಲ್ಪ ಇದೆ. ಒಳ್ಳೆಯದ್ರ ಮೂಲಕ ಆರೋಗ್ಯ ಇರುತ್ತೆ. ಲೋಕದಲ್ಲಿ ಎಲ್ಲ ಕಡೆ ಗಮನಿಸುವಾಗ ಇಂಥ ದುರ್ಬುದ್ಧಿ ಅನ್ನುವಂಥದ್ದು ಕಾಣ್ತಾ ಇದೆ. ದೇವರ ಮೂಲಕ ಒಂದು ಬುದ್ಧಿ ಜ್ಞಾನವನ್ನು ಪಡೆದಂಥ ಭಕ್ತರನ್ನು ಗಮನಿಸುವಾಗ ಅವ್ರ ಮೂಲಕ ಅವರ ಸಮಾಜ ಒಳ್ಳೆಯದೇ ಆಗುತ್ತೆ.
ಇವಾಗ ಮೋಶೆ ದೇವರ ಮೂಲಕ ಜ್ಞಾನವನ್ನು ಪಡೆದಿದ್ದಾನೆ, ಬುದ್ಧಿ ಇದೆ. ಒಳ್ಳೆಯದನ್ನು ಸಮಾಜಕ್ಕೆ ಪರಿಚಯ ಮಾಡಿದ್ದಾರಾ ಅಥವಾ ಏನಾದರೂ ಕೆಟ್ಟದ್ದೇನಾದರೂ ಪರಿಚಯ ಮಾಡಿದ್ದಾರಾ ಅಂತ ನೋಡುವಾಗ ಇಲ್ಲ, ಎಲ್ಲ ಒಳ್ಳೆಯದೇ, ಹೌದಲ್ವ? ಎಷ್ಟು ಮಂದಿ ಭಕ್ತರಿದ್ದಾರೋ ಈ ಭಕ್ತರೆಲ್ಲರೂ ಕೂಡ ಒಳ್ಳೆಯದನ್ನೇ ಪರಿಚಯ ಮಾಡ್ತಾರೆ. ಒಂದು ವೇಳೆ ಭಕ್ತರು ಕೂಡ ಕೆಲವು ಸಂದರ್ಭಗಳಲ್ಲಿ ಬುದ್ಧಿಯನ್ನು ಕೆಡಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಅಂದರೆ ಒಳ್ಳೆ ಬುದ್ಧಿ ದೇವ್ರ ಮೂಲಕ ಪಡ್ಕೊಂಡಿರ್ತಾರೆ, ಆನಂತರ ಅದನ್ನು ಹಾಳು ಮಾಡಿಕೊಂಡವರು ಕೂಡ ಇದ್ದಾರೆ. ಹಾಳು ಮಾಡಿಕೊಂಡವರು ಅಂಥವ್ರು ಯಾರಾದರೂ ಇದ್ದಾರಾ ಅಂತ ನೋಡುವಾಗ ಬಹಳ ಮಂದಿ ಇದ್ದಾರೆ ಪ್ರಿಯರೇ. ಇವಾಗ ಸಂಸೋನನ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸಂಸೋನನು ನ್ಯಾಯಸ್ಥಾಪಕರ ಗ್ರಂಥ, ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 1ನೇ ವಚನದಿಂದ, ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 1ನೇ ವಚನದಿಂದ, ಸಂಸೋನನು ಪ್ರಿಯರ ದೇವ್ರ ಮಕ್ಕಳಿರ ದೇವರ ಮೂಲಕ ಆರಿಸಲ್ಪಟ್ಟಂಥ ಒಬ್ಬ ಪ್ರತ್ಯೇಕವಾದಂಥ ವ್ಯಕ್ತಿ. ಜನಾಂಗದವರಿದ್ದಾರಲ್ಲ, ಈ ಜನರಲ್ಲಿ ಆಗಿನ ಕಾಲದಲ್ಲಿ ಒಬ್ಬ ಪ್ರತ್ಯೇಕವಾದಂಥ ವ್ಯಕ್ತಿ, ಅಂದರೆ ದೇವರು ಪ್ರತ್ಯೇಕವಾಗಿ ಆರಿಸ್ಕೊಳ್ತಾ ಇದ್ದಾರೆ. ಈ ಸಂಸೋನನನ್ನು ಇಸ್ರೇಲ್ ಜನಾಂಗದವರನ್ನು ಕಾಪಾಡೋದಕ್ಕೆ ಪ್ರತ್ಯೇಕವಾಗಿ ಆರಿಸಿಕೊಂಡು ಕಳಿಸಿಕೊಡುವಂಥ ವ್ಯಕ್ತಿ, ಕಳಿಸಿಕೊಟ್ಟಿರುವಂಥ ವ್ಯಕ್ತಿ ಪ್ರಿಯರೇ. ಒಂದು ಸಾರಿ ನೋಡಿ, ಇಸ್ರಾಯೇಲ್ಯರು ಅಂದರೆ ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 1ನೇ ವಚನದಿಂದ, ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 40 ವರ್ಷಗಳ ತನಕ ಫಿಲಿಷ್ಟಿಯರ ಕೈಗೆ ಒಪ್ಪಿಸಿದನು. ಗಮನಿಸಬೇಕು, ಫಿಲಿಷ್ಟಿಯರ ಕೈಗೆ ಒಪ್ಪಿಸಿದನು ಅಂತಾರೆ. ಫಿಲಿಷ್ಟಿಯರು ಯಾರು? ಅನ್ಯರು, ದೇವರನ್ನು ಅರಿಯದವರು, ದೇವರಿಗೆ ಒಳಪಡದವರು, ಓಕೆನಾ? ದೇವರಿಗೆ ಒಂದು ರೀತಿಯಲ್ಲಿ ವಿರೋಧಿಗಳು. ಇವಾಗ ಇಸ್ರೇಲ್ ಜನಾಂಗದವರನ್ನು ಯಾರಿಗೆ ಒಪ್ಪಿಸಿದ್ದಾರೆ ದೇವರು ಅಂತ ನೋಡುವಾಗ ಫಿಲಿಷ್ಟಿಯರಿಗೆ ಒಪ್ಪಿಸಿದ್ದಾರಂತೆ. ಫಿಲಿಷ್ಟಿಯರಿಗೆ ಯಾಕೆ ಒಪ್ಪಿಸಿದ್ದಾರೆ? ಕಾರಣ ಏನಪ್ಪ ಅಂತ ನೋಡುವಾಗ, ಇವ್ರ ಬಳಿಯಲ್ಲಿ ಧರ್ಮಶಾಸ್ತ್ರ ಇದೆ, ಮೋಶೆ ಕೂಡ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಧರ್ಮಶಾಸ್ತ್ರ ಕೊಟ್ಟು ಗ್ರಂಥದ ಸುರುಳಿಯನ್ನು ಎಲ್ಲವನ್ನು ಒಪ್ಪಿಸಿ ಹೋಗಿರುವಾಗ ಇಸ್ರೇಲ್ ಜನಾಂಗದವರು ಪ್ರಿಯರ ದೇವ್ರ ಮಕ್ಕಳಿರ ದೇವರಿಗೆ ಒಳಪಟ್ಟು ಭಕ್ತಿಯಿಂದ ನಡ್ಕೋಬೇಕು, ಅಷ್ಟೇ, ಮತ್ತೇನಿಲ್ಲ. ದೇವರಿಗೆ ಒಳಪಡಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು, ಒಳ್ಳೆಯ ಊಟ ಮಾಡಬೇಕು, ತಪ್ಪೇನಿಲ್ಲ. ಆದರೆ ಇವರು ಏನು ಮಾಡ್ತಾರಂತ ನೋಡುವಾಗ ಅವಾಗವಾಗ ದೇವರನ್ನು ಬಿಡುವಂಥದ್ದು, ಮತ್ತು ಎಲ್ಲಿಗೆ ಹೋಗ್ತಾರೆ? ಬೇರೆ ಬೇರೆ ದಾರಿ, ಅಂದರೆ ವಿಗ್ರಹ ಆರಾಧನೆ, ಆನಂತರ ಅನೇಕ ತಪ್ಪುಗಳು, ಅನೇಕ ಅಪರಾಧಗಳು. ಈ ಅನೇಕ ಅಪರಾಧಗಳು ಮಾಡಿದಾಗ, ಅನೇಕ ಪಾಪಗಳು ಮಾಡಿದಾಗ ದೇವರು ನೋಡ್ತಾರೆ. ಆನಂತರ ಕೆಲವು ಸಾರಿ ಎಚ್ಚರಿಸ್ತಾರೆ. ಮೊಟ್ಟ ಮೊದಲು ಎಚ್ಚರಿಕೆ ಕೊಡುವಂಥದ್ದು, ಆನಂತರ ಏನು ಮಾಡ್ತಾರೆ ಗೊತ್ತಾ? ಅನ್ಯರಿಗೆ ಒಪ್ಪಿಸುವಂಥದ್ದು ನಡೀತಾ ಇದೆ. ಒಂದು ಸಾರಿ ಫಿಲಿಸ್ಟಿಯರಿಗೆ ಒಪ್ಪಿಸ್ತಾರೆ, ಇನ್ನೊಂದು ಸಾರಿ ಅಮೋನಿಯರಿಗೆ ಒಪ್ಪಿಸ್ತಾರೆ, ಇನ್ನೊಂದು ಸಾರಿ ಇನ್ನೊಂದು ಜನಾಂಗಕ್ಕೆ ಒಪ್ಪಿಸ್ತಾರೆ. ಅವ್ರನ್ನ ಒಪ್ಪಿಸುವಂಥದ್ದು. ಇವು ಇಸ್ರೇಲ್ ಜನಾಂಗದವ್ರು ಯಾರು? ಇಸ್ರೇಲ್ ಜನಾಂಗದವ್ರು ಯಾರು ಹೇಳಿ? ದೇವರ ಪ್ರಜೆಗಳು, ಅಂದರೆ ದೇವರು ಏರ್ಪಡಿಸಿಕೊಂಡಿರುವಂಥ ಪ್ರಜೆಗಳು. ಅವರನ್ನು ಕುರಿತು ನನ್ನ ಸ್ವಕೀಯ ಪ್ರಜೆಗಳು ಅಂತ ಹೇಳಿದ್ದಾರೆ. ನನ್ನ ಸ್ವಕೀಯ ಪ್ರಜೆಗಳು. ತನ್ನ ಸ್ವಕೀಯ ಪ್ರಜೆಗಳನ್ನು ಯಾರಿಗೆ ಒಪ್ಪಿಸ್ತಾರೆ? ಫಿಲಿಸ್ಟಿಯರಿಗೆ. ಎಷ್ಟು ವರ್ಷ? 40 ವರ್ಷ. 40 ವರ್ಷ. ಇವಾಗ ಪ್ರಿಯರಾದ ದೇವರ ಮಕ್ಕಳಿರ, ಮೋದಿ ಸರ್ಕಾರ ಇದೆ ರೀ, ಮೋದಿ ಪರಿಪಾಲನೆ ನಮ್ಮ ದೇಶದಲ್ಲಿ. ಕ್ರೈಸ್ತರು ಎಲ್ಲರೂ ಕೂಡ ಪ್ರಾರ್ಥನೆ ಏನು ಮಾಡ್ತಾರೆ ಹೇಳಿ? ಎಲ್ಲ ಕ್ರೈಸ್ತರು ಮಾಡುವಂಥ ಪ್ರಾರ್ಥನೆ ಏನು? ಮೊಟ್ಟ ಮೊದಲು ದೇವರೇ ಈ ಮೋದಿಯನ್ನು ತೆಗೆದುಹಾಕ್ರಿ ಅಂತಾರೆ. ಮೋದಿಯನ್ನು ತೆಗೆದುಹಾಕಬೇಕಾದ್ರೆ ದೇವರು ಹೇಳುವಂಥ ಮಾತೇನು? ಮೊಟ್ಟ ಮೊದಲು ನೀನು ಬದಲಾಗು ಮಗನೇ ಅಂತಾರೆ. ದೇವರು ಹೇಳುವಂಥದ್ದು ಏನಂದರೆ, ನೀನು ಯಥಾರ್ಥವಾಗಿರು, ಭಕ್ತನಾಗಿರು. ಯಾರು ಬಂದರೆ ನಿನಗೇನಪ್ಪ? ಯಾರು ಬಂದರೆ ನಿನಗೇನು? ನಾನು ಜೊತೆಯಾಗಿದ್ದೀನಲ್ಲ, ಆ ನಂಬಿಕೆ ಇಲ್ವಾ? ಯಾರು ಬಂದರೆ ನಿನಗೇನು? ಮೊಟ್ಟ ಮೊದಲು ನೀನು ಬದಲಾಗು ಮಗನೇ ಅಂತ ದೇವರು ಹೇಳ್ತಾರೆ. ದೇವರೇ ಹೇಗಾದರೂ ಮಾಡಿ ನಾವು ಉಪವಾಸ ನಿನ್ನ ಉಪವಾಸ ಯಾರಿಗೆ ಬೇಕು? ನಿನ್ನ ಉಪವಾಸ ಯಾರಿಗಯ್ಯ ಬೇಕು? ನೀನು ಬದಲಾಗು, ಸ್ತುತಿ ಮಾಡಿ. ನಿನ್ನ ಸ್ತುತಿ ಯಾರಿಗೆ ಬೇಕು? ನಿನ್ನ ಸ್ತುತಿ ಆಗಲಿ, ನಿನ್ನ ಉಪವಾಸ ಆಗಲಿ, ನಿನ್ನ ಕಾಣಿಕೆ ಆಗಲಿ ನನಗೆ ಬೇಕಾಗಿಲ್ಲ. ಮೊಟ್ಟ ಮೊದಲು ನಿನ್ನ ಬದುಕು ಬದಲಾಗಬೇಕು. ಬೇರೆ
ಈ ಕಾಂಗ್ರೆಸ್ ಬರುತ್ತಾ ಏನ್ರಿ BJP ಬರುತ್ತಾ, ಎಲ್ಲರ ಗುಂಡಿಗಳು ದಡ 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 ಅಂತ ಏನ್ರಿ ಏನಾಗ್ತಾ ಇರುತ್ತೆ ಹೇಳಿ ಪ್ರಿಯರೇ, ಒದ್ದಾಡ್ತಾ ಇರುತ್ತಾ. ಕ್ರೈಸ್ತರು ಆಮೇಲೆ ಮುಸ್ಲಿಮ್ಸ್ ಇವರು ಏನಪ್ಪ ಅಂತಂದರೆ ಇವ್ರು ಬರೋದು ಬೇಡ ಅಂತ ಹೇಳ್ತಾರೆ. ಒಂದು ವೇಳೆ BJP ಬಂತು ಅಂತ ತಿಳ್ಕೊಳ್ಳಿ, ಕ್ರೈಸ್ತರ ಒಂದು ಹೃದಯ ಹೇಗಾಗುತ್ತೆ ರೀ, ಹೇಗಾಗುತ್ತೆ, ಹೇಗಿರ್ಬೋದು. ಕೆಲವರು ಸೇವಕರು ಅಂತಾರೆ, ಅಬ್ಬಬ್ಬ ಎಷ್ಟು ಸಾರಿ ಪ್ರಾರ್ಥನೆ ಮಾಡಿದ್ದೀವಿ ದೇವರೇ, ಎಷ್ಟು ಪ್ರಾರ್ಥನೆ ಮಾಡಿದ್ದೀವಿ. ನೀನು ಪ್ರಾರ್ಥನೆ ಮಾಡಿದ್ದೀಯಾ, ನೀನು ಏನು ಮಾಡಿದ್ದೀಯಾ ನನಗೆ ಗೊತ್ತಪ್ಪ ಮಗನೇ. ನಾನು ಹೇಳೋದೇನಪ್ಪ ಅಂದರೆ, ಅವ್ರು ಯಾರೇ ಬರಲಿ ಅವ್ರ ಬಗ್ಗೆ ಚಿಂತೆ ಬೇಡ. ಅವ್ರು ಯಾರೇ ಬರಲಿ ಪ್ರಿಯರೇ, ಕಾಂಗ್ರೆಸ್ ಬರಲಿ, BJP ಬರಲಿ, ಯಾರೇ ಬರಲಿ, ನಿಮ್ಗೆ ಯಾಕೆ ಚಿಂತೆ? ದೇವ್ರು ಹೇಳುವಂಥದ್ದು ಏನಪ್ಪ ಅಂದರೆ, ನಾನು ನಿಮ್ಮನ್ನು ಕುರಿತು ಚಿಂತೆ ಮಾಡ್ತಾ ಇದ್ದೀನಿ, ನೀವು ನನಗೆ ಒಳಪಡಿಪ್ಪ ದೇವ್ರು ಹೇಳ್ತಾರೆ. ಇವು ನೋಡಿ, ಇಸ್ರೇಲ್ ಜನಾಂಗದವರು ದೇವರನ್ನು ಬಿಟ್ಟಿದ್ದಾರೆ. ದೇವರನ್ನ ಬಿಟ್ಟಿರೋದರಿಂದ ಯಾರಿಗೆ ಒಪ್ಪಿಸಿದ್ದಾರೆ ಪ್ರಿಯರೇ? ಫಿಲಿಸ್ಟಿಯರಿಗೆ ಒಪ್ಪಿಸ್ತಾರೆ. ಇವರೆಲ್ಲ ಅಂದರೆ ನ್ಯಾಯಸ್ಥಾಪಕರ ಇತಿಹಾಸವನ್ನು ಪರಿಶೋಧನೆ ಮಾಡುವಾಗ 1ನೇ ಅಧ್ಯಾಯದಿಂದ ಅವರ ಇತಿಹಾಸವನ್ನು ನೋಡುವಾಗ, ಈ ಅರಸರ ಇತಿಹಾಸಗಳನ್ನು ನೋಡುವಾಗ ಏನ್ರಿ, ಇವರು ಒಳಪಟ್ಟಾಗ ಯಥಾರ್ಥವಾಗಿ ಭಕ್ತಿಯಿಂದ ನಡ್ಕೊಂಡಾಗ ದೇವ್ರ ಜೊತೆಯಾಗಿರ್ತಾರೆ. ಇವರು ಹುಚ್ಚುಚ್ಚಾಗಿ ಪ್ರವರ್ತನೆ ಮಾಡಿದಾಗ, ಹುಚ್ಚುಚ್ಚಾಗಿ ಪ್ರವರ್ತನೆ ಅಂದರೆ ನೋಡಿ, ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಎಷ್ಟು ಗುಂಪುಗಳು ಪ್ರಿಯರೇ, ಎಷ್ಟು ದುರ್ಬೋಧನೆಗಳು, ಎಷ್ಟು ಭಿನ್ನವಾದಂಥ ಬೋಧನೆಗಳು. ನಮ್ಮ ಭಾರತ ದೇಶದಲ್ಲಿದ್ದಂಥ ಎಲ್ಲ ಕ್ರೈಸ್ತರು, ದೊಡ್ಡ ದೊಡ್ಡ ಕ್ರೈಸ್ತರಿದ್ದಾರಲ್ಲ, ಬೈಬಲನ್ನು ಪರಿಶೋಧನೆ ಮಾಡಿ ಈ ಥರ ಇದೆ ಅಂತೇಳಿ ಎಲ್ಲ ದೊಡ್ಡ ದೊಡ್ಡ ಸೇವಕರೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ನೋಡೋಣ, ಮಾತಾಡೋಣ, ಡಿಸ್ಕಸ್ ಮಾಡೋಣ, ದೊಡ್ಡದೊಂದು ಸಭೆ ಏರ್ಪಾಟ್ ಮಾಡಿಕೊಳ್ಳೋಣ. ಜ್ಞಾನವಂತರು, ಬುದ್ಧಿವಂತರು ಎಲ್ಲರೂ ಒಗ್ಗಟ್ಟಾಗಿ ಒಂದು ದಾರಿ ಮೇಲೆ ಬರಬೇಕಲ್ವ ಪ್ರಿಯರೇ? ಇಲ್ಲ, ನನಗೆ ಈ ಥರ ದರ್ಶನ ಕೊಟ್ಟಿದ್ದಾನೆ, ನಾನು ಈ ಥರ ಹೇಳ್ತೀನಿ, ನನಗೆ ಈ ಥರ ದರ್ಶನ ಕೊಟ್ಟಿದ್ದಾನೆ, ನಾನು ಈ ಥರ ಹೇಳ್ತೀನಿ, ನನಗೆ ಈ ಥರ ವರ ಕೊಟ್ಟಿದ್ದಾನೆ, ನಾನು ಈ ಥರ ಹೇಳ್ತೀನಿ. ಅಲ್ಲಪ್ಪ, ದೇವರು ಯಾರಿಗೆ ವರ ಕೊಟ್ಟಿದ್ದಾನೆ, ಯಾರಿಗೆ ದರ್ಶನ ಕೊಟ್ಟಿದ್ದಾನೆ, ಯಾಕೆ ದರ್ಶನ ಕೊಟ್ಟಿದ್ದಾನೆ? ಹೋಗಲಿ, ನಿನಗೆ ದರ್ಶನ ಕೊಟ್ಟರೆ ನಿನಗೇನು ದರ್ಶನ? ಯಾಕೆ? ಉದ್ದೇಶವೇನು? ನಿನಗೆ ಯಾಕೆ ದರ್ಶನ ಕೊಟ್ಟಿದ್ದಾನೆ? ಉದ್ದೇಶವೇನು? ಅದರಿಂದ ಅರ್ಥ ಮಾಡಿಕೊಳ್ಳಲ್ವಾ? ಆಲೋಚನೆ ಮಾಡಲ್ವಾ? ಆಲೋಚನೆ ಮಾಡುವಂಥವರು, ಅರ್ಥ ಮಾಡಿಕೊಳ್ಳುವವರು ಈ ಸಮಾಜದಲ್ಲಿ ಕಾಣ್ತಾ ಇಲ್ಲ. ನೋಡಿ, ಭಿನ್ನವಾಗಿದೆ ರೀ, ಭಿನ್ನವಾದಂಥ ಬೋಧನೆಗಳು. ಮೊಟ್ಟ ಮೊದಲು ವಾಕ್ಯದಲ್ಲಿ ನಾವು ಸರಿಯಾಗಬೇಕು, ಬೋಧನೆಯಲ್ಲಿ ಸರಿಯಾಗಬೇಕು, ಭಕ್ತಿಯಲ್ಲಿ, ಇದರಲ್ಲಿ ನಾವು ಸರಿಯಾಗಬೇಕು. ಈ ಸಮಾಜವನ್ನು ಅವ್ರು ಆಳ್ತಾರ, ಇನ್ನೊಬ್ಬರು ಆಳ್ತಾರ. ದೇವರಲ್ಲಿ ಭಕ್ತಿಯಲ್ಲಿದ್ದರೆ ನಮ್ಮ ಸಮಾಜವನ್ನು ಆಳೋದಕ್ಕೆ ದೇವರು ಯಾರನ್ನು ನೇಮಿಸಬೇಕೋ ಅವರನ್ನು ನೇಮಿಸ್ತಾರೆ, ಯಾರನ್ನು ನೇಮಿಸಬೇಕೋ ಅವರನ್ನು ನೇಮಿಸ್ತಾರೆ. ಹೌದಲ್ವ? ಖಂಡಿತನ ದೇವ್ರ ಮೇಲೆ ನಂಬಿಕೆ ಇದೆಯಾ? ದೇವ್ರ ಮೇಲೆ ನಂಬಿಕೆ ಇಡಿ, ಯಥಾರ್ಥವಾಗಿರಿ. ನಿಮ್ಮ ಪಕ್ಕದಲ್ಲಿ ಎಂಥವರೇ ಇರಲಿ, ನೀವು ಯಥಾರ್ಥವಾಗಿರಿ, ಭಕ್ತಿಯಿಂದ. ಶೋಧನೆಗಳು, ಕಷ್ಟಗಳು ಏನೇ ಬರಲಿ, ದೇವ್ರ ಮೇಲೆ ಭಾರ ಹಾಕಿ ನಾವು ಹೋಗಬೇಕು ಪ್ರಿಯರ ದೇವ್ರ ಮಕ್ಕಳಿರ. ದೇವ್ರ ಮೇಲೆ ಭಾರ ಹಾಕಿ ಭಕ್ತಿಯಿಂದ ಇದ್ದಾಗ ದೇವ್ರು ಹೇಳೋದು ಮಾತೇನು ಗೊತ್ತಾ? ನೀವು ಕೇಳೋದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಏನೇನು ಬೇಕೋ ಎಲ್ಲ ಗೊತ್ತು ನನಗೆ ಅಂತಾರೆ. ನಿಮ್ಗೇನೇನು ಬೇಕೋ ನನಗೆ ಗೊತ್ತು. ಯಾರನ್ನು ನಿಲ್ಲಿಸ್ಬೇಕು, ಏನು ಕೊಡಬೇಕು, ನಿಮಗೇನು ಕೊಡಬೇಕು, ನಿಮ್ಮ ಬಳಿಯಲ್ಲಿ ಪರಿಪಾಲನೆ ಮಾಡೋರನ್ನ ಯಾರನ್ನು ನಿಲ್ಲಿಸಬೇಕು. ನಮಗಿಂತ ಹೆಚ್ಚಾಗಿ ತಂದೆಗೆ ಗೊತ್ತಿದೆಯಾ, ಗೊತ್ತಿಲ್ವಾ? ನಾವು ಅವರಿಗೆ ಮಕ್ಕಳಾಗಿರುವಾಗ ನಮ್ಮ ಮೇಲೆ ಅಧಿಕಾರಿಗಳನ್ನು ಎಂಥವ್ರನ್ನ ನೇಮಿಸ್ತಾರೆ? ನೇಮಿಸೋದು ಅವರಿಷ್ಟ, ಅವ್ರ ಕೈಯಲ್ಲಿದೆ. ಆಗಿರುವಾಗ ಪ್ರತಿಯೊಬ್ಬರು ಕೂಡ ಕ್ರೈಸ್ತರು ಭಕ್ತಿಯಲ್ಲಿ ನಡಿಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಯಥಾರ್ಥವಾಗಿ ನಡಿಬೇಕು ಪ್ರಿಯರ. ಇಲ್ಲಿ ನೋಡುವಾಗ ಭಕ್ತಿ ಇಲ್ಲ ರೀ, ಮೂಢಭಕ್ತಿ ಇದೆ. ಆನಂತರ ವಿಗ್ರಹಾರಾಧನೆ, ಅದ್ರ ಜೊತೆಗೆ ಅನೇಕ ಅಪರಾಧಗಳು, ಅನೇಕ ಪಾಪಗಳು ಬಿಟ್ಟಿದ್ದಾರೆ. ಆನಂತರ ಕೆಲವು ದಿನಗಳಾದ ಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಆವಾಗ ಪಶ್ಚಾತ್ತಾಪ ಪಟ್ಟಾಗ, ತಮ್ಮ ತಪ್ಪುಗಳನ್ನು ತಿಳ್ಕೊಂಡಾಗ ಯಾರನ್ನು ಕಳಿಸಿಕೊಡ್ತಾ ಇದ್ದಾನೆ ದೇವರು ಅಂತ ನೋಡುವಾಗ, ಓದಿ ಪ್ರಿಯರಾದ ದೇವರ ಮಕ್ಕಳಿಗೆ. ಚೋರ್ಗ ಎಂಬ ಊರಲ್ಲಿ ದಾನು ಕುಲದವನಾದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ
ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಆದುದರಿಂದ ಜಾಗರೂಕತೆಯಿಂದಿರು. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ಇಸ್ರಾಯೇಲ್ಯರು ಅಂದರೆ ಇಸ್ರಾಯೇಲ್ ಯಾರ ಕೈಯಲ್ಲಿದ್ದಾರೆ, ಯಾರಿಗೆ ಒಳಪಟ್ಟಿದ್ದಾರೆ? ಫಿಲಿಷ್ಟಿಯರಿಗೆ. ಅದಕ್ಕಿಂತ ಮುಂಚಿತವಾಗಿ ಎಲ್ಲೆಲ್ಲಿದ್ದಾರೆ ಪ್ರಿಯರೇ? ನೋಡ್ತೀವಲ್ಲ, ಅಂದರೆ ಈ ನ್ಯಾಯಸ್ಥಾಪಕರು 1ನೇ ಅಧ್ಯಾಯದಿಂದ ನೋಡುವಾಗ ಇವ್ರ ಇತಿಹಾಸ ಗೊತ್ತಾಗುತ್ತೆ ರೀ. ಒಂದು ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಬಾನಿಸರಾಗಿದ್ದರು. ಅಲ್ಲಿಂದ ದೇವರು ಮೋಶೆನನ್ನು ಕಳಿಸಿಕೊಟ್ಟು ಇಸ್ರಾಯೇಲ್ ಎಲ್ಲಿ ಕಾನಾನ್ ದೇಶಕ್ಕೆ ಸೇರಿಸ್ತಾರೆ. ಕಾನಾನ್ ದೇಶಕ್ಕೆ ಬಂದ ಮೇಲೆ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ, ಮತ್ತೆ ಪದೇ ಪದೇ ಲೋಕದ ರೀತಿಯಲ್ಲಿ, ಇಲ್ಲಾಂದರೆ ವಿಗ್ರಹಾರಾಧನೆ, ಇಲ್ಲಾಂದರೆ ಅನೇಕ ಪಾಪಗಳು, ಅನೇಕ ವ್ಯಭಿಚಾರಗಳು, ತಿನ್ನೋದು ಕುಡಿಯೋದು ವ್ಯಭಿಚಾರಗಳು, ಅದ್ರ ಜೊತೆಗೆ ವಿಗ್ರಹಾರಾಧನೆ ಇಷ್ಟ ಬಂದಾಗೆ, ಅಂದರೆ ಇಷ್ಟ ಬಂದಾಗೆ ಹಾಳು ಮಾಡುವಂಥದ್ದು. ಟೋಟಲ್ ಏನಪ್ಪ ಅಂದರೆ ಭಕ್ತಿ ಇಲ್ಲ, ಭಯ ಇಲ್ಲ, ಈ ರೀತಿ ನಡ್ಕೊಳ್ತಾರೆ. ಈ ರೀತಿ ನಡ್ಕೊಂಡಾಗ ಪದೇ ಪದೇ ಅವರನ್ನು ಇನ್ನೊಬ್ಬರಿಗೆ ಒಪ್ಪಿಸುವಂಥದ್ದು, ಬೇರೆ ಜನಾಂಗಕ್ಕೆ ಒಪ್ಪಿಸುವಂಥದ್ದು ಅಲ್ಲಿ ನೋಡುತ್ತೇವೆ ಪ್ರಿಯರೇ ಆ ಕಾಲದಲ್ಲಿ. ಓಕೆನಾ? ಇವಾಗ ಸಂಸೋನನನ್ನು ಅವರ ಮಧ್ಯದಲ್ಲಿ ನಡೆಸುವಂಥದ್ದು. ಯಾಕೆ ಸಂಸೋನನನ್ನು ಇಸ್ರಾಯೇಲ್ಯರನ್ನು ಅಂದರೆ ಫಿಲಿಷ್ಟಿಯರಿಂದ ಬಿಡಿಸೋದಕ್ಕೆ, ಬಿಡಿಸಿ ಕಾಪಾಡೋದಕ್ಕೆ ಇಸ್ರಾಯೇಲ್ಯರನ್ನ ಅಂತ. ಓಕೆ, ಇವಾಗ ಸಂಸೋನನನ್ನು ದೇವರು ಮನೋಹನ ಹೆಂಡತಿಯ ಮೂಲಕ ಏನ್ರಿ ಹುಟ್ಟಿಸುವಂಥದ್ದು. ಅದು ದೇವರ ಒಂದು ಕೃಪೆ, ದೇವರ ಆಶೀರ್ವಾದ. ಓಕೆನಾ ಪ್ರಿಯರೇ? ಇವಾಗ ಸಂಸೋನನು ಹುಟ್ಟುವಂಥದ್ದು ನಡೆಯುತ್ತೆ. ಕೆಲವು ದಿನಗಳಾದ ಮೇಲೆ ಗರ್ಭವತಿ ಆಗ್ತಾಳೆ, ಆನಂತರ ಮಗು ಹುಟ್ಟುತ್ತೆ. ಹುಟ್ಟಿದ ಮೇಲೆ ಬೆಳೀತಾನೆ, ಬೆಳೆದ ಮೇಲೆ ದೊಡ್ಡವನಾಗ್ತಾನೆ. ಆಮೇಲೆ ಮದುವೆ ವಯಸ್ಸಿಗೆ ಬರ್ತಾನೆ. ಮದುವೆ ಮಾಡೋದಕ್ಕೆ ಮತ್ತೆ ಒಂದು ಕಡೆ ಹುಡುಗಿಯನ್ನು ನೋಡಿಕೊಂಡು ಆನಂತರ ಫಿಲಿಷ್ಟಿಯರಲ್ಲೇ ಒಂದು ಹುಡುಗಿಯನ್ನು ನೋಡ್ತಾನೆ. ಫಿಲಿಷ್ಟಿಯರ್ ಅಂದರೆ ಅನ್ಯರಲ್ಲೇ ಒಂದು ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊಳ್ಬೇಕು ಅಂತ ಫಿಕ್ಸ್ ಆಗುತ್ತೆ. ಮದುವೆ ಆಗುತ್ತೆ. ಆ ಕಾಲದಲ್ಲಿ ನಡೆಯುವಂಥದ್ದು ಕೆಲವು ವಿಷಯಗಳು ಇಲ್ಲಿ ಗಮನಿಸೋಣ ಪ್ರಿಯರೇ. ಓಕೆನಾ? 13ನೇ ಅಧ್ಯಾಯ, ಅದೇ ನ್ಯಾಯಸ್ಥಾಪಕರ ಗ್ರಂಥ 14ನೇ ಅಧ್ಯಾಯ 10ನೇ ವಚನದಿಂದ ಗಮನಿಸೋಣ. 14ನೇ ಅಧ್ಯಾಯ 10ನೇ ವಚನದಿಂದ. ಸಂಸೋನನ ತಂದೆಯು ಹೆಣ್ಣಿನ ಮನೆಗೆ ಬಂದ ಮೇಲೆ ಸಂಸೋನನು ಯೌವನಸ್ಥರ ಪದ್ಧತಿಯ ಪ್ರಕಾರ ಅಲ್ಲಿ ಔತಣವನ್ನು ಸಿದ್ಧ ಮಾಡಿದನು. ಅಂದರೆ ಅವರ ಮಧ್ಯದಲ್ಲಿ ಯೌವನಸ್ಥರ ಬಳಿಯಲ್ಲಿ ಒಂದು ವೇಳೆ ಮದುವೆ ಫಿಕ್ಸ್ ಆದಮೇಲೆ ಯೌವನಸ್ಥರ ಬಳಿಯಲ್ಲಿ ಒಂದು ಔತಣವನ್ನು ಏರ್ಪಾటు ಮಾಡುವಂಥದ್ದು. ಎಲ್ಲರೂ ಯೌವನಸ್ಥರು ಬಂದಿದ್ದಾರೆ, ಎಲ್ಲರ ಬಳಿಯಲ್ಲಿ ಪ್ರಿಯರ ದೇವ್ರ ಮಕ್ಕಳಿರೋ ಸಂಸೋನನು ಕೂಡ ಇದ್ದಾನೆ. ಈ ಸಂಸೋನನಿಗಿದ್ದಂಥ ಈ ಬುದ್ಧಿ ಜ್ಞಾನವನ್ನು ಕುರಿತು ಒಂದು ಸಾರಿ ಆಲೋಚನೆ ಮಾಡುವಾಗ ಅದ್ಭುತ. ಒಂದು ಸಾರಿ ಗಮನಿಸ್ರಿ. ಅವರು ಅವನನ್ನು ನೋಡಿದಾಗ ತಮ್ಮಲ್ಲಿಂದ 30 ಮಂದಿಯನ್ನು ಆರಿಸಿ ಅವನ ಜೊತೆಯಲ್ಲಿ ಇರಿಸಿದರು. ಸಂಸೋನನು ಇವರಿಗೆ, ನಾನು ನಿಮಗೆ ಒಂದು ಒಗಟನ್ನು ಹೇಳುತ್ತೇನೆ, ನೀವು ಔತಣದ 7 ದಿನಗಳಲ್ಲಿಯೇ ಅದನ್ನು ಬಿಚ್ಚಿ ಅರ್ಥವನ್ನು ಹೇಳಿದರೆ ನಿಮಗೆ 30 ದುಪ್ಪಟಿಗಳನ್ನು 30 ವಿಶೇಷ ವಸ್ತ್ರಗಳನ್ನು ಕೊಡುವೆನು. ನಿಮ್ಮಿಂದ ಆಗದೆ ಹೋದರೆ ನೀವು ನನಗೆ 30 ದುಪ್ಪಟಿಗಳನ್ನು 30 ವಿಶೇಷ ವಸ್ತ್ರಗಳನ್ನು ಕೊಡಬೇಕು ಅನ್ನಲು. ಅವರು ಅವನಿಗೆ, ನಿನ್ನ ಒಗಟನ್ನು ಹೇಳು, ಕೇಳೋಣ ಎಂದು ಹೇಳಿದರು. ಅಂದರೆ ಒಟ್ಟಿನಲ್ಲಿ ಒಂದು ಒಗಟನ್ನು, ಅಂದರೆ ಇವಾಗ 7 ದಿನಗಳ ಔತಣ ಕಾರ್ಯಕ್ರಮ ನಡೆಯುತ್ತೆ ಅವರ ಮಧ್ಯದಲ್ಲಿ. 7 ದಿನಗಳ ಔತಣ. ಮದುವೆ ಫಿಕ್ಸ್ ಆಗಿದೆ ಪ್ರಿಯರ. ಆ ಕಾಲದಲ್ಲಿ ಯುವಕರ ಮಧ್ಯದಲ್ಲಿ ಔತಣ ಮಾಡುವಂಥದ್ದು, ಒಳ್ಳೆಯದು ಕೆಟ್ಟದ್ದು ತಿನ್ನೋದು ಕುಡಿಯೋದು ಇರುತ್ತಲ್ಲ, ಇದೆಲ್ಲ ಮಾಮೂಲಾಗಿ ಅವ್ರ ಮಧ್ಯದಲ್ಲಿ ಇರುತ್ತೆ. ಇವಾಗ ಸಂಸೋನನು ಆ 30 ಜನರ ಬಳಿಯಲ್ಲಿ ಇದ್ದುಕೊಂಡು, ನಿಮಗೆ ಒಂದು ಒಗಟನ್ನು ಹೇಳ್ತೀನಿ, ನನಗೆ ಹೇಳಬೇಕು. ಒಂದು ಹೇಳಿದ್ರೆ ನಿಮ್ಗೇನು ಕೊಡ್ತೀನಪ್ಪ, 30 ವಸ್ತ್ರಗಳನ್ನು, ಆಮೇಲೆ ವಿಶೇಷವಾದಂಥ ವಸ್ತ್ರಗಳನ್ನು ನಾನು ಕೊಡ್ತೀನಿ. ಈ ಒಗಟನ್ನು ಹೇಳದೆ ನೀವು ಸೋತೋದ್ರೆ ನೀವು ನನಗೆ ಕೊಡಬೇಕಿಷ್ಟೇ. ಏನು ಮಾಡೋಣ? ಸರಿ. ಯಾಕೆಂದರೆ ಅವ್ರು 30 ಜನ ಇದ್ದಾರೆ, ಸಂಸೋನನು ಒಬ್ಬನೇ ಇದ್ದಾನೆ. ಸರಿ ನೋಡೋಣ ಅಂತೇಳಿ ಆಯ್ತು, ಒಪ್ಪಿಕೊಳ್ತಾರೆ ಪ್ರಿಯ. ಒಪ್ಪಿಕೊಂಡಾಗ ಏನು ನಡೆಯುತ್ತೆ ನೋಡಿ ಅಲ್ಲಿ. ಆಗ ಅವನು
ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು ಎಂದು ಹೇಳಿದನು. 3 ದಿನಗಳಾದರೂ ಅವರು ಅದನ್ನು ಬಿಚ್ಚಲಾರದು. ಅಂದರೆ ಒಂದು ಒಗಟನ್ನು ಹೇಳಿದ್ದಾನೆ. ಈ ಒಗಟ ಏನಪ್ಪ ಅಂತ ನೋಡುವಾಗ, ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಆಮೇಲೆ ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತ್ತು ಅಂತೇಳಿ ಇದಕ್ಕೆ ಈ ಸಂಬಂಧಪಟ್ಟಂಥ ಒಗಟನ್ನು ನೀವು ಬಿಡಿಸಬೇಕು ಅಂತೇಳಿ ಅಲ್ಲಿ ಚಾಲೆಂಜ್ ನಡೀತೆ ಪ್ರಿಯರೇ. ನೀವು ಬಿಡಿಸಿದರೆ ಎಷ್ಟು 30 ವಸ್ತ್ರಗಳನ್ನು, ಆಮೇಲೆ ವಿಶೇಷವಾದಂಥ ವಸ್ತ್ರಗಳನ್ನು ನಾನು ಕೊಡ್ತೀನಿ, ಇಲ್ಲಾಂದರೆ ನೀವು ಕೊಡಬೇಕು ಅಂತ. ಓಕೆನಾ? ಅಂದರೆ ಇಂಥವೆಲ್ಲ ಜ್ಞಾನ ಬರಬೇಕು ಅಂದರೂ ಕೂಡ ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರೇ, ಅದು ಸಾಮಾನ್ಯರಿಗೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಆಗಿನ ಕಾಲದಲ್ಲಿ ಸಂಸೋನನಿಗೆ ದೇವರು ಕೊಟ್ಟಂಥ ಒಂದು ಜ್ಞಾನ ಮಾತ್ರವಲ್ಲ, ಯುದ್ಧಶೂರನು ಆ ಮನುಷ್ಯ, ಬಲಶಾಲಿ, ಜಯಶಾಲಿ, ಶಾಲಿ ಆತನು. ಅಂಥ ಬಲಶಾಲಿಯಾಗಿರುವಂಥ, ಜಯಶಾಲಿಯಾಗಿರುವಂಥ ಸಂಸೋನನು ಏನ್ರಿ ಈ ಒಂದು ಒಗಟನ್ನು ಹೇಳಿದಾಗ ಅವ್ರ ಕೈಯಲ್ಲಿ ಯಾರಿಗೂ ಆಗದಿದ್ದಾಗ ಏನು ಮಾಡ್ತಾರೆ ಅವರು? ಎಲ್ಲರೂ ಸೇರಿ ಏನು ಮಾಡ್ತಾರೆ? ಸೀದಾ ಹೋಗ್ತಾರೆ. ಯಾರ ಬಳಿಲಿ ಹೋಗ್ತಾರೆ? ಸಂಸೋನನಿಗೆ ಫಿಕ್ಸ್ ಆಗಿದೆಯಲ್ಲ ಹುಡುಗಿಯನ್ನು, ಅಂದರೆ ಹೆಂಡತಿಯನ್ನು, ಆಕೆ ಬಳಿ ಹೋಗಿ, ಏನಮ್ಮ ನಿನ್ನ ಗಂಡನ ಯಾವುದೋ ಒಂದು ಒಗಟು ಹೇಳಿದ್ದಾನೆ, ಅದು ಬಿಡ್ಸೋಕ್ಕಾಗ್ತಾಯಿಲ್ಲ ನಮಗೆ ಅಂತ ಒಂದು ವೇಳೆ ಒಳ್ಳೆ ರೀತಿಯಿಂದ ಕೇಳಿದ್ರೆ ಚೆನ್ನಾಗಿತ್ತು. ಆದರೆ ಇನ್ನು ಯಾವ ರೀತಿ ಕೇಳ್ತಾ ಇದ್ದಾರೆ ಅಂತ ನೋಡುವಾಗ ಬೆದರಿಸಿ ಕೇಳುವಂಥದ್ದು. ಕೆಳಗಡೆ ನೋಡಿ ಪ್ರಿಯರೇ, ಅವರು 7ನೇ ದಿನದಲ್ಲಿ ಸಂಸೋನನ ಹೆಂಡತಿಗೆ, ನಿನ್ನ ಗಂಡನನ್ನು ಮರುಳುಗೊಳಿಸಿ ಅವನಿಂದ ಒಗಟಿನ ಅರ್ಥವನ್ನು ತಿಳಿದುಕೋ, ಇಲ್ಲವಾದರೆ ನಾವು ನಿನ್ನನ್ನು ನಿನ್ನ ತಂದೆಯ ಮನೆಯವರನ್ನು ಬೆಂಕಿಯಿಂದ ಸುಟ್ಟು ಬಿಡುವೆವು, ನಮಗಿರುವುದೆಲ್ಲವನ್ನು ಕಸಕೊಳ್ಳುವುದಕ್ಕೆ ನಮ್ಮನ್ನು ಇಲ್ಲಿಗೆ ಕರೆಸಿದಿರೋ ಅಂದರು. ಆಕೆಯು ಸಂಸೋನನ ಮುಂದೆ ಅಳುತ್ತಾ, ನೀನು ನನ್ನನ್ನು ಪ್ರೀತಿಸುವುದಿಲ್ಲ, ದ್ವೇಷಿಸುತ್ತೀಯಷ್ಟೇ. ನನ್ನ ಜನರಿಗೆ ಒಗಟನ್ನು ಹೇಳಿದ್ದಿ, ಅದರ ಅರ್ಥವನ್ನು ನನಗೆ ತಿಳಿಸಲಿಲ್ಲವಲ್ಲ ಎಂದು ತೊಂದರೆ ಪಡಿಸಿದಳು. ಅವನು ಆಕೆಗೆ, ಅದನ್ನು ತನ್ನ ತಂದೆ ತಾಯಿಗಳಿಗೆ ಹೇಳಲಿಲ್ಲ, ನಿನಗೆ ಹೇಳುವನು ಎಂದು ಉತ್ತರ ಕೊಟ್ಟನು. ಆಕೆಯು ಔತಣದ 7 ದಿನಗಳಲ್ಲಿಯೂ ಅವನ ಮುಂದೆ ಅಳುತ್ತಿದ್ದಳು. 7ನೇ ದಿನದಲ್ಲಿ ಆಕೆಯು ಬಹಳವಾಗಿ ಪೀಡಿಸಿದ್ದರಿಂದ ಅವನು ಹೇಳಿಬಿಟ್ಟನು. ನೋಡಿದ್ರೆ, ಅಂದರೆ ಪ್ರತಿನಿತ್ಯ ಕೂಡ ನೀನು ನನ್ನನ್ನು ಪ್ರೀತಿಸಿಲ್ಲ, ಸುಮ್ಮನೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತೀಯ. ಏನು ಹೇಳಿದೀಯ ಅವ್ರಿಗೆ? ಏನು ಒಗಟು ಏನದು? ಹೇಳಲ್ಲ. ನನ್ನ ತಂದೆ ತಾಯಿಗಳೇ ನನ್ನನ್ನು ಹೇಳಿಲ್ಲೇ, ನಿನಗೆ ಹೇಳ್ತೀನ? ಹಾಗಾದರೆ ನನ್ನನ್ನು ಪ್ರೀತಿಸಲ್ವಾ? ನನಗೆ ಹೇಳ್ರಿ, ಅಂದರೆ ನನ್ನ ಮೇಲೆ ಪ್ರೀತಿ ಇಲ್ಲ. ಯಾವುದೊಂದು ರೀತಿ ಪ್ರತಿನಿತ್ಯ ಸಂಸೋನನ ಮುಂದೆ ಹತ್ರ ಹೇಗಿರುತ್ತೆ ಪ್ರಿಯರೇ? ಮದುವೆ ಮಾಡಿಕೊಳ್ಳೋದಕ್ಕೆ ಸಿದ್ಧನಾಗಿದ್ದಾನೆ ಪ್ರೀತಿಯಿಂದ. ಹೇಳಿಲ್ಲ ಅಂದರೆ ಹೇಗಿರುತ್ತೆ? ಅವರಿಬ್ಬರ ಮಧ್ಯದಲ್ಲಿ ಸರಿ ಇರುತ್ತೆ, ಸಮಾಧಾನ ಇರುತ್ತಾ? ಮದುವೆ ಮಾಡಿಕೊಳ್ಳುವಂಥ ಆ ಸಮಯದಲ್ಲಿ ಸ್ತ್ರೀ ಪುರುಷರ ಮಧ್ಯದಲ್ಲಿರುವಂಥ ಆಕರ್ಷಣೆ ಬೇರೆ, ಹೌದಲ್ವ? ಹೇಳಿಲ್ಲ, ಕೊನೆಯದಾಗಿ ಹತ್ತು ಆನಂತರ ತಿಳ್ಕೊಳ್ಳುವಂಥದ್ದು. ಅಂದರೆ ಇಲ್ಲಿ ಏನಪ್ಪ ಅಂತ ನೋಡುವಾಗ, ಈ ಸಂಸೋನನ ವಿಷಯದಲ್ಲಿ ನೋಡುವಾಗ ಬಹಳ ಜ್ಞಾನವಂತನು, ಬುದ್ಧಿವಂತನು, ಶ್ರೇಷ್ಠನು, ಎರಡನೇದಾಗಿ ಯುದ್ಧಶೂರನು, ಬಲಶಾಲಿ ಪ್ರಿಯರೇ. ಇನ್ನು ಕೆಲವು ದಿನಗಳ ಒಟ್ಟಿನಲ್ಲಿ ಹೇಳಿದ ಮೇಲೆ ಅವರು ಉಳ್ಕೊಳ್ತಾರೆ. ಆಮೇಲೆ ಮತ್ತೆ ಅವ್ರನ್ನ ಬಿಡಲ್ಲ. ನೀವು ನನ್ನ ಹೆಂಡತಿ ಮೂಲಕ ತಿಳ್ಕೊಂಡಿದ್ದರಿಂದ ನೀವು ಉಳ್ಕೊಂಡಿದ್ದೀರಾ ಅಂಥೇಳಿ ಒಂದು ರೀತಿಯಲ್ಲಿ ಇದಾಗುತ್ತೆ. ಒಟ್ಟಲ್ಲಿ ಪ್ರಿಯರ ದೇವರ ಮಕ್ಕಳಿರ, ಈ ಸಂಸೋನನ ಬಗ್ಗೆ ಆಲೋಚನೆ ಮಾಡುವಾಗ ಅದಕ್ಕಿಂತ ಮುಂಚಿತವಾಗಿ ಏನ್ರಿ, ಈ ಅರಣ್ಯದಲ್ಲಿ ಪ್ರಯಾಣ ಮಾಡುವಂಥ ಈ ಸಮಯದಲ್ಲಿ ಒಂದು ಸಿಂಹ ಬಂದಿರುತ್ತಲ್ಲ, ಸಿಂಹವನ್ನು ಕೊಂದಾಕಿರ್ತಾನೆ. ಮತ್ತು ನೆಕ್ಸ್ಟ್ ಇನ್ನೊಂದು ಕಡೆ ಹೋದಾಗ, ಇನ್ನೊಂದು ಸಾರಿ ಹೋದಾಗ ಆ ಸಿಂಹದಲ್ಲಿ ಏನು ಬಂದಿರುತ್ತಂತ ನೋಡುವಾಗ, ಸಿಂಹ ಸತ್ತೋಗಿರುವಂಥ ಸಿಂಹದ ಎಲುಬುಗಳ ಮೇಲೆ ಜೇನಿರುತ್ತೆ, ಜೇನುಗಳು ಒಳ್ಳೆ ರೀತಿಯಲ್ಲಿ ಹೋಗುವಾಗ ಮತ್ತೆ ಆ ಪ್ರಯಾಣದಲ್ಲಿ ಆ ಜೇನನ್ನು ತಿನ್ನುತ್ತಾ ಹೋಗ್ತಾನೆ. ಅದನ್ನೇ ಅವ್ರಿಗೆ ಹೇಳಿರ್ತಾನೆ, ಅದನ್ನು ಒಗಟಾಗಿ ಹೇಳಿರ್ತಾನೆ.
ಅದು ಅವ್ರಿಗೆ ಗೊತ್ತಾಗಲ್ಲ. ಆನಂತರ ಈ ವಿಷಯವನ್ನು ತಿಳಿಸಿದಾಗ ಅರ್ಥ ಮಾಡ್ಕೊಳ್ತಾರೆ ಪ್ರಿಯರ ದೇವ್ರ ಮಕ್ಕಳಿರ. ಮತ್ತೊಂದು ವಿಷಯ, ಎಲ್ಲಿ ಒಳಪಡ್ತಾನೆ ಈ ಬುದ್ಧಿವಂತನು ಈ ಜ್ಞಾನವಂತನು ಅಂತ ನೋಡುವಾಗ ಇನ್ನೊಂದು ಕಡೆ ಯಾರು ದೆಲೀಲಾ ಬಳಿಯಲ್ಲಿ ಕೂಡ ಮೋಸ ಹೋಗ್ತಾನೆ. ಅಂದರೆ ಇಷ್ಟೊಂದು ಬುದ್ಧಿವಂತನು, ಜ್ಞಾನವಂತನು, ವಿವೇಕವುಳ್ಳಂತನು, ಬಲಶಾಲಿ, ಎಲ್ಲಿ ಮೋಸ ಹೋಗ್ತಾನೆ, ಯಾರ ಬಳಿಯಲ್ಲಿ ಮೋಸ ಹೋಗ್ತಾ ಇದ್ದಾನಂತ ನೋಡುವಾಗ ದೆಲೀಲಳು ಎಂಬುವಂಥ ಒಬ್ಬ ಸ್ತ್ರೀಯಳು. ಒಂದು ಸಾರಿ ನೋಡಿ 16ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. 16ನೇ ಅಧ್ಯಾಯ 15ನೇ ವಚನ. ಆಕೆಯು ತಿರುಗಿ ಅವನಿಗೆ, ನಿನ್ನನ್ನು ಪ್ರೀತಿಸುತ್ತೇನೆಂದು ನೀನು ನನಗೆ ಹೇಗೆ ಹೇಳಬಹುದು? ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲವಲ್ಲ. 3 ಸಾರಿ ನನ್ನನ್ನು ವಂಚಿಸಿದ್ದಿ. ನಿನಗೆ ಇಂಥ ಮಹಾಶಕ್ತಿ ಯಾವುದರಿಂದ ಬಂದಿತ್ತೆಂಬುದನ್ನು ನಮಗೆ ತಿಳಿಸಲಿಲ್ಲ. ಅಂದರೆ ಈ ಫಿಲಿಷ್ಟಿಯರು ಸಂಸೋನನ್ನು ಕೊಂದಾಕೋದಕ್ಕೆ ಅನೇಕ ಸಾರಿ ಪ್ರಯತ್ನ ಮಾಡ್ತಾರೆ. ಅನೇಕ ಸಾರಿ, ಒಂದು ಸಾರಿ ಅಲ್ಲ, ಅನೇಕ ಸಾರಿ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲ್ರಿಗೆ ಇಸ್ರಾಯೇಲ್ರಿದ್ದಾರಲ್ಲ, ಈ ಇಸ್ರಾಯೇಲ್ರಿಗೆ ಫಿಲಿಷ್ಟಿಯರು ಬಂದು ಬೆದರಿಸಿ ಹೇಗಾದರೂ ಮಾಡಿ ಸಂಸೋನನನ್ನು ಹಿಡಿದು ಕೊಡಬೇಕು ಅಂತ ಹೇಳ್ತಾರೆ. ಸಂಸೋನನನ್ನು ನೀವು ಹಿಡಿದು ಕೊಡದೆ ಹೋದರೆ ನಿಮ್ಮ ಕುಟುಂಬಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂದಾಗ ಫಿಲಿಷ್ಟಿಯರಿಗೆ ಭಯಪಟ್ಟು ಇಸ್ರಾಯೇಲ್ ಜನಾಂಗದವರು ಸಂಸೋನನನ್ನು ಹಗ್ಗ ಕಟ್ಟಿ ಹಿಡಿದು ಕೊಟ್ಟಾಗ ಸುಮಾರು 1000 ಮಂದಿ ಬರ್ತಾರೆ. 1000 ಮಂದಿ ಸಂಸೋನನನ್ನು ಹಿಡಿಯೋದಕ್ಕೆ ಬಂದಾಗ, ಇಲ್ಲ ಕೊಂದಾಕೋದಕ್ಕೆ ಬಂದಾಗ, ಸಂಸೋನು ಸಿಂಪಲಾಗಿ ಏನು ದೊಡ್ಡ ಒಂದು ಆಯುಧವನ್ನೇ ಹಿಡಿಯಲ್ಲ. ದೊಡ್ಡ ಆಯುಧ ಏನಿಲ್ಲ, ದೊಡ್ಡದು ಆಯುಧ ಏನು ಇಟ್ಕೊಳ್ಳಲ್ಲ. ಸಿಂಪಲಾಗಿ ಒಂದು ಕತ್ತೆಯ ದವಡೆಯ ಎಲುಬಿರುತ್ತಲ್ಲ, ಕತ್ತೆ ದವಡೆಯ ಎಲುಬಿರುತ್ತೆ, ಅದನ್ನು ತೋಳ್ತಾನೆ, ಫಟ ಅಂತ 1000 ಮಂದಿ ಕೊಂದಾಗ್ಬಿಡ್ತಾನೆ. ಎಷ್ಟು ಮಂದಿ ಬಂದಿದ್ದಾರೆ ಎಲ್ಲರನ್ನ ಮುಗಿಸ್ಬಿಡುವಂಥದ್ದು, ಎಲ್ಲರನ್ನ ಕೊಂದಾಗ್ಬಿಡುವಂಥದ್ದು. ಅದು ಸುಲಭವಾಗಿ, ಅಂದರೆ ಕಷ್ಟಪಟ್ಟಿದ್ದಾನಂತ ನೋಡುವಾಗ ಏನಿಲ್ಲ, ದೇವರ ಆತ್ಮನು ಬಂದಿದ್ದಾನೆ, ಪವಿತ್ರ ಆತ್ಮನು ಬಂದಿದ್ದಾನೆ, ಎಲ್ಲರನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾನೆ. ಆಗಿನ ಕಾಲದಲ್ಲಿ ಅಂಥ ಯುದ್ಧಗಳು ಇರಲಿ ಶತ್ರುಗಳ ಮಧ್ಯದಲ್ಲಿ ನಡೆದಿದೆ ರೀ. ಅಂದರೆ ಅಲ್ಲಿ ನೋಡುವಾಗ ಸಂಸೋನನು ಎಷ್ಟು ಮಂದಿ ಬಂದರೂ ಕೂಡ ಅವರನ್ನು ಸಾಯಿಸಿ ಬಿಡುವಂಥ ಶಕ್ತಿ ಪಡ್ಕೊಂಡಿದ್ದಾನೆ. ಅಂಥ ಮಹಾಶಕ್ತಿಯನ್ನು ಪಡ್ಕೊಂಡಿದ್ದಾನೆ ಯಾರು? ಸಂಸೋನನು. ಬುದ್ಧಿಯನ್ನು, ಜ್ಞಾನವನ್ನು, ವಿವೇಕವನ್ನು ಎಲ್ಲ ಇದೆ. ಇವಾಗ ಅಲ್ಲಿ ಫಿಲಿಷ್ಟಿಯರು ಒಂದು ಪ್ಲ್ಯಾನ್ ಮಾಡ್ತಾರೆ, ಇವನು ಹೇಗಾದರೂ ಮಾಡಿ ಹಿಡಿಬೇಕು, ಹೇಗಾದರೂ ಮಾಡಿ ಇವನನ್ನು ಸಾಯಿಸಬೇಕು, ಹೇಗಾದರೂ ಮಾಡಿ ಇವನನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಬೇಕು, ಇವನನ್ನು ಸಾಯಿಸಬೇಕು, ಇಲ್ಲದೆ ಹೋದರೆ ನಮ್ಮನ್ನು ಉಳಿಸಲ್ಲ ಇವನು ಅಂತ ಹೇಳಿ ಭಯಪಟ್ಟು ಒಂದು ಪ್ಲ್ಯಾನ್ ಮಾಡ್ತಾರೆ. ಏನದು ಕುತಂತ್ರ? ಏನು? ಒಂದು ಹುಡುಗಿಯನ್ನು ಆರಿಸ್ಕೊಂಡು, ಅಂದರೆ ಒಬ್ಬ ವ್ಯಭಿಚಾರ ಸ್ತ್ರೀಗಳನ್ನು ಆರಿಸ್ಕೊಂಡು, ನೀನು ಆ ಸಂಸೋನನ ಬಳಿಯಲ್ಲಿ ಹೋಗಿ ಹೇಗಾದರೂ ಮಾಡಿ ಅವನಲ್ಲಿ ಏನು ಮರಳಿದೆಯೋ ಅವನನ್ನು ನಮಗೆ ಒಪ್ಪಿಸ್ಬೇಕು, ಯಾಕೆಂದರೆ ಅವನನ್ನು ಕೊಂದಾಗಬೇಕು ಅಂತ. ದೆಲೀಲಳು ಪರಿಚಯವಾದ ಮೇಲೆ ಜೊತೆ ಆಗ್ತಾರೆ, ಆನಂತರ ಕೂಡ್ತಾರೆ, ಆನಂತರ ಅವಾಗ ಈಕೆ ಕೂಡ ಸ್ಟಾರ್ಟ್ ಮಾಡ್ತಾಳೆ, ನಿನ್ನಲ್ಲಿ ಇಷ್ಟೊಂದು ಶಕ್ತಿ ಇದೆಯಲ್ಲ, ನಿನ್ನಲ್ಲಿ ಇಷ್ಟೊಂದು ಬಲ ಇದೆಯಲ್ಲ, ನಿನ್ನಲ್ಲಿ ಇಷ್ಟೊಂದು ಜ್ಞಾನ, ಬಲ, ಶಕ್ತಿ ಇದೆಯಲ್ಲ, ಹೇಗೆ ಅದು? ಮಲಗುವಾಗ ಕೂಡುವಂಥ ಆ ಸಮಯದಲ್ಲಿ ಕೇಳುವಂಥದ್ದು. ಸಂಸೋನನು ಮೊದಲನೇ ಸಾರಿ ಇನ್ನೊಂದು ತಪ್ಪು ಬೇರೆ ವಿಷಯದ ಹೇಳ್ತಾನೆ, ಇನ್ನೊಂದು ಸಾರಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ, 3ನೇ ಸಾರಿ ಮತ್ತೊಂದು ಸಾರಿ ಈ ಮಾತು ಹೇಳುವಂಥದ್ದು. ಒಂದು ಸಾರಿ ನೋಡಿ ಪ್ರಿಯರ ದೇವರ ಮಕ್ಕಳಿರ 15ನೇ ವಚನ. ಆಕೆಯು ತಿರುಗಿ ಅವನಿಗೆ, ಯಾರು? ದೆಲೀಲಳು. ಆಕೆಯು ತಿರುಗಿ ಅವನಿಗೆ, ನಿನ್ನನ್ನು ಪ್ರೀತಿಸುತ್ತೇನೆಂದು ನೀನು ನನಗೆ ಹೇಗೆ ಹೇಳಬಹುದು? ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲವಲ್ಲ. 3 ಸಾರಿ ನನ್ನನ್ನು ವಂಚಿಸಿದ್ದಿ. ನಿನಗೆ ಇಂಥ ಮಹಾಶಕ್ತಿ ಯಾವುದರಿಂದ ಬಂದಿತ್ತೆಂಬುದನ್ನು ನನಗೆ ತಿಳಿಸಲಿಲ್ಲ ಅಂದಳು. ಇದಲ್ಲದೆ ಅವನನ್ನು ದಿನವೂ ಮಾತಿನಿಂದ ಪೀಡಿಸಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೆದನ್ನುವಷ್ಟು ಬೇಸರವಾಯಿತು. ಸತ್ತೋದರೇನೇ ಒಳ್ಳೆಯದಪ್ಪ, ಯಾಕೆ ಬೇಕು ದರಿದ್ರ ಅಂತ. ಮತ್ತು ದರಿದ್ರವನ್ನೇ ನೀನು ಸವಾಸ ಮಾಡಿದ ಮೇಲೆ ಅನುಭವಿಸ್ಬೇಕಯ್ಯ. ನೀನು ಯಾರು ಸವಾಸ ಮಾಡಿದೀಯಾ? ಹೆಂಡತಿ ಇದ್ದಾಳೆ, ನೆಮ್ಮದಿಯಾಗಿ ಓಕೆ, ಯಾರನ್ನದು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಇರ್ಬೋದಲ್ಲ. ಈ ಸಹವಾಸ ಯಾಕೆ? ಈ ದುಷ್ಟ ಸಹವಾಸ ಯಾಕೆ? ನೀನು ದೇವರ ಸೇವಕನಲ್ವ? ನೀನು ದೇವರ ಸೇವಕನು. ಬುದ್ಧಿ ಜ್ಞಾನ ಏನಾದರೂ ಕಡಿಮೆ ಇದೆ? ಎಲ್ಲ ಇದೆಯಲ್ವ?
ದೇವರ ಸೇವಕನು ಎಂದು ಗೊತ್ತು, ಬುದ್ಧಿ ಜ್ಞಾನ ಇದ್ದವನಂತ ಗೊತ್ತು, ಎಲ್ಲ ಇದ್ದಂಥ ನೀನು ಯಾಕಪ್ಪ ಇಂಥ ಕೆಲಸ ಮಾಡಿದೀಯಾ? ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಬಲಾಢ್ಯರು, ಅರಸರು, ಮೇಧಾವಿಗಳು ಕೆಲವು ವಿಷಯದಲ್ಲಿ ಮೋಸ ಹೋಗುವಂಥದ್ದು. ಒಂದು ಅಧಿಕಾರದ ವಿಷಯದಲ್ಲಿ, ಮತ್ತೊಂದು ಹಣದ ವಿಷಯದಲ್ಲಿ. ಅವೆರಡು ಕಡೆ ಮಿಸ್ ಆದರೆ ಮೂರನೇ ವಿಷಯದಲ್ಲಿ ಪುರುಷನು ಬಲಿಯಾಗುವಂಥದ್ದು ಹೆಣ್ಣಿನ ವಿಷಯದಲ್ಲಿ ಎಂದು ಒಂದು ದೇವರು ತೋರಿಸುವಂಥ ಒಂದು ಸೂಚನೆ. ಎಲ್ಲಿ ಬಲಿಯಾಗಿಲ್ಲ ಅಂದರೂ ಒಂದು ಕಡೆ ಬಲಿ ಆಗ್ತಾನೆ. ಬುದ್ಧಿವಂತನು, ಜ್ಞಾನವಂತನು, ಮೇಧಾವಿ, ಒಳ್ಳೆ ಬಲಾಢ್ಯನು ಎಂಥ ದುಸ್ಥಿತಿ ತಂದುಕೊಳ್ತಾನೆ ನೋಡಿ ಪ್ರಿಯರೇ. ಕೊನೆಯದಾಗಿ ಹೇಳ್ಬಿಡ್ತಾನ, ಸತ್ತೋಗಿದ್ರು ಒಳ್ಳೇದು, ಅದೇ ಯಾಕೆ ಬಂತಪ್ಪ, ಸತ್ರು ಪರವಾಗಿಲ್ಲ ಅಂತ ಅದು ಹೇಳ್ಬೋದಾ? ನೋಡಿ ಪ್ರಿಯರ ದೇವ್ರ ಮಕ್ಕಳು, ಹೇಳ್ಕೊಂಡು ಬಂದ್ಬಿಡ್ತಾನೆ. ಆಯಿತು, ಅದು ನೋಡು, ಅವನು ಕ್ಷೌರ ಕತ್ತಿಯ ತನ್ನ ತಲೆಯ ಮೇಲೆ ಬಂದದ್ದಿಲ್ಲ, ನಾನು ಮಾತ್ರ ಗರ್ಭ ಬಿಟ್ಟಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾದವನು. ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿಯು ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತನಾಗುವನು ಎಂದು ತನ್ನ ಗುಟ್ಟನ್ನೆಲ್ಲ ಆಕೆಯ ಮುಂದೆ ತಿಳಿಸಿಬಿಟ್ಟನು, ಬೆಚ್ಚಿಬಿಟ್ಟನು. ಆಯಿತು, ಎಲ್ಲ ಹೇಳ್ತಾನೆ. ಹೇಳಿದ ನಂತರ ಲಾಲನೆ ಮಾಡಿ ಪಾಲನೆ ಮಾಡಿ ಮಲಗಿಸ್ತಾಳೆ. ಆನಂತರ ಶತ್ರುಗಳು ಬರ್ತಾರೆ, ತಿಳಿಸುವಂಥದ್ದು ವಿಷಯ ತಿಳಿಸ್ತಾರೆ. ಆಮೇಲೆ ಬಂದ್ಬಿಡ್ತಾರೆ. ಆಲ್ರೆಡಿ ಬಂದ ತಕ್ಷಣ ಸಂಸೋನ್ ಹಿಡಿತಾರೆ. ಹಿಡಿದ ಮೇಲೆ ಕಣ್ಣನ್ನು ತಿವಿತಾರೆ. ಕಣ್ಣನ್ನು ತಿವಿದು, ಎರಡು ಕಣ್ಣುಗಳನ್ನು ತಿವಿದು, ಕಬ್ಬಿಣದ ಒಂದು ಏನು ಸರ್ಪಣಿಗಳನ್ನು ಹಾಕಿ ಕಟ್ಟಿ ಎಳ್ಕೊಂಡು ಹೋಗ್ತಾರೆ ಪ್ರಿಯರೇ. ಅದಕ್ಕಿಂತ ಮುಂಚಿತವಾಗಿ ಎಷ್ಟೋ ಪ್ರಯತ್ನ ಮಾಡಿದ್ದಾರೆ. ಎಷ್ಟೋ ಪ್ರಯತ್ನ ಮಾಡಿದಾಗ ಇಲ್ಲ. ಏನಾಗಿದೆ? ಬುದ್ಧಿ ಏನಾಗಿದೆ? ದೇವ್ರು ಕೊಟ್ಟಂಥ ಜ್ಞಾನ, ದೇವ್ರು ಕೊಟ್ಟಂಥ ಶಕ್ತಿ ಕಳ್ಕೊಂಡಿದ್ದಾನ? ಕಳ್ಕೊಳ್ತಾನೆ. ಬುದ್ಧಿಯನ್ನು, ಜ್ಞಾನವನ್ನು, ದೇವರ ಶಕ್ತಿಯನ್ನು ಕಳ್ಕೊಳ್ತಾನೆ. ಕಣ್ಣುಗಳು ಹೋಗುತ್ತೆ. ಮತ್ತು ಕಣ್ಣುಗಳೆಲ್ಲ ಹೋದಾಗ ಇವರು ಕಟ್ಟಾಕಿ ಹೊಡಿಯುವಾಗ, ಹುಗಿಯುವಾಗ, ಬೈಯುವಾಗ ಅವಾಗ ಏನು ಅನ್ನಿಸ್ಬೋದು ಆ ಮನುಷ್ಯನಿಗೆ? ಸಂಸೋನ ಏನನ್ನಿಸ್ಬೋದು? ಒಳ್ಳೆಯದನ್ನು ಮಾಡಿದಗೋಸ್ಕರ ಬಯಸ್ಕೊಳ್ತಾ ಇದ್ದಾನ? ಒಳ್ಳೆಯದಲ್ಲ. ದೇವ್ರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ ಗೊತ್ತಲ್ವ ಅವನೇ, ಆತನಿಗೆ. ಸಂಸೋನನಿಗೆ ಗೊತ್ತಾ? ನಾನು ದೇವ್ರ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ, ನಾನು ಪಾಪ ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ. ಕೊರಗುವಂಥದ್ದು ಅಂದರೆ ಒಳಗಡೆ ಸೆರೀಲ ಹಾಕ್ತಾರೆ, ಸೆರೀಲ ಹಾಕುವಂಥದ್ದು, ನೋಡಿ ಅವಮಾನಪಡಿಸುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು, ಹುಗಿಯುವಂಥದ್ದು, ಎಲ್ಲರೂ ನೋಡಿ ಖುಷಿ ಪಡುವಂಥದ್ದು. ಯಾರು? ಫಿಲಿಸ್ಟಿಯರು. ನಮ್ಮ ದೇವರು ಒಪ್ಪಿಸಿಬಿಟ್ಟ, ನಮ್ಮ ದೇವರು ಈ ಕಳ್ಳನನ್ನು ಹಿಡ್ಕೊಳ್ಳುವಂತೆ ಮಾಡಿಬಿಟ್ಟ ಅಂತೇಳಿ ಆ ವಿಗ್ರಹಗಳನ್ನು ಅವರು ಕೂಗುವಾಗ, ಆ ಕೂಗು ಸಂಸೋನಲ್ಲಿ ಬೀಳುವಾಗ ನಿಜವಾಗ್ಲೂ ಭಕ್ತನಾಗಿದ್ದರೆ ಅದು ಸಹಿಸ್ಕೊಳ್ಳೋಕ್ಕಾಗುತ್ತಾರೆ. ಅಲ್ಲಿ ಪ್ರಾರಂಭವಾಗುತ್ತೆ ಪ್ರಿಯರ ದೇವ್ರ ಮಕ್ಕಳು, ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ, ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಅಲ್ಲಿ ಪ್ರಾರಂಭವಾಗುತ್ತೆ. ಕೊರಗಬೇಕಾದಂಥ ಪರಿಸ್ಥಿತಿ, ದುಃಖ ಪಡಬೇಕಾದಂಥ ಪರಿಸ್ಥಿತಿ, ನೊಂದುಕೊಳ್ಳುವಂಥ ಪರಿಸ್ಥಿತಿ, ಬಾಧೆ ಪಡುವಂಥದ್ದು. ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ, ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ತಂದೆಯಾದ ದೇವರು ನನ್ನನ್ನು ಹುಟ್ಟಿಸಿದ್ದಾರೆ, ಇಸ್ರಾಯೇಲರನ್ನು ಕಾಪಾಡಬೇಕು ಅಂತೇಳಿ, ಫಿಲಿಸ್ಟಿಯರ ಮೂಲಕ ಕಾಪಾಡಬೇಕು, ಫಿಲಿಸ್ಟಿಯರ ಮೂಲಕ ಬಿಡಿಸಬೇಕು ಅಂತೇಳಿ ನನ್ನನ್ನು ಹುಟ್ಟಿಸಿದರೆ ನಾನೇನು ಹೀಗಾದೆ? ಪಶ್ಚಾತ್ತಾಪ ಪಡುವಂಥದ್ದು ನೋಡಿ ಹೃದಯದಲ್ಲಿ. ಒಂದು ದಿನ ಬೇಡ್ಕೊಳ್ತಾನೆ, ಒಟ್ಟಿನಲ್ಲಿ ಒಂದು ದಿನ ನೆನಪಾಗ, ದೇವರೇ ಈ ಒಂದು ಸಾರಿ ನನ್ನನ್ನು ಕ್ಷಮಿಸ್ಬಿಡು, ನನಗೆ ಅವಕಾಶ ಕೊಡಿ. ಎಲ್ಲಿ? ದೊಡ್ಡ ಅರಮನೆ ಇರುತ್ತಲ್ಲ, ಕೋಟೆಯಲ್ಲಿ, ಆ ಕೋಟೆಯಲ್ಲಿ ಬಂಧಿಸಿರ್ತಾರೆ. ಇದೊಂದು ಸಾರಿ ಒಂದು ಅವಕಾಶ ಕೊಡಿ ದೇವರೇ, ಅವಕಾಶ ಕೊಡಿ ದೇವರೇ, ನಾನು ಸತ್ರು ಪರವಾಗಿಲ್ಲ, ನಾನು ಅವ್ರ ಜೊತೆಗೆ ಸತ್ರು ಪರವಾಗಿಲ್ಲ, ಇದೊಂದು ಸಾರಿ ಅವಕಾಶ ಕೊಡಿ, ಇವರೆಲ್ಲರೂ ಒಮ್ಮೆಗೆ ಸಾಯಿಸ್ಬಿಡ್ತೀನಿ. ಆವಾಗ ದೇವರು ಅವಕಾಶ ಕೊಡುವಂಥದ್ದು ನೋಡ್ತೇವೆ ಪ್ರಿಯರೇ. ಅಂದರೆ ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ, ದೇವರು ಕೊಟ್ಟಂಥ ಒಂದು ಬಲವನ್ನು, ಜ್ಞಾನವನ್ನು, ಬುದ್ಧಿಯನ್ನು ಅದನ್ನು ಏನು ಮಾಡಬೇಕು? ಕೊನೆ ತನಕ ಸದ್ವಿನಿಯೋಗ ಮಾಡಿಕೊಳ್ಬೇಕು. ನಮ್ಮ ಜೀವನದಲ್ಲಿ ಕೂಡ ಕೆಲವು ಸಂದರ್ಭಗಳಲ್ಲಿ ನಡೀತಾ ಇರುತ್ತಾ, ಚಿಕ್ಕ ಚಿಕ್ಕದೇ, ನಾವು ದೊಡ್ಡ ಭಕ್ತರೇನಲ್ಲ, ದೊಡ್ಡದಾಗಿ ಏನಿಲ್ಲ,
ಚಿಕ್ಕ ಚಿಕ್ಕ ಭಕ್ತರು, ಚಿಕ್ಕ ಭಕ್ತರು. ಆದರೆ ತಪ್ಪುಗಳು ದೊಡ್ಡ ದೊಡ್ಡ ತಪ್ಪುಗಳು ನಡೀತಾ, ಚಿಕ್ಕ ಚಿಕ್ಕ ತಪ್ಪುಗಳು ನಡೀತಾ. ದೊಡ್ಡ ದೊಡ್ಡ ತಪ್ಪುಗಳು ಪ್ರತಿನಿತ್ಯ ಏನೋ ನಡೀತಾನೆ ಇರುತ್ತೆ. ಆದರೆ ನಾವು ಸರಿಯಾಗಬೇಕು. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೂಡ ಸರಿ ಮಾಡಿಕೊಂಡು ಒಂದು ಭಕ್ತಿಯಿಂದ ಹೋಗಬೇಕು. ನಮ್ಮಲ್ಲಿ ದೇವರಿರಬೇಕು, ದೇವರು ನೋಡಿ ಸಂತೋಷ ಪಡಬೇಕು. ಸಂಸೋನನ ಇತಿಹಾಸ ನೋಡುವಾಗ ಪ್ರಾರಂಭದಲ್ಲಿ ಅದ್ಭುತವಾದದ್ದು, ಶ್ರೇಷ್ಠವಾದದ್ದು ಕಾಣುತ್ತೆ. ಬಲಾಢ್ಯನು ಎಲ್ಲಿ ಮರಳಾಗ್ತಾನೆ, ಮೋಸ ಹೋಗ್ತಾನೆ ಅಂದರೆ ಒಂದು ಹೆಣ್ಣಿನ ವಿಷಯದಲ್ಲಿ ಮೋಸ, ಒಂದು ಹೆಣ್ಣಿನ ವಿಷಯದಲ್ಲಿ. ಅಂದರೆ ಸ್ತ್ರೀ ಪುರುಷರ ಮಧ್ಯದಲ್ಲಿ, ಈಗಿನ ಕಾಲದಲ್ಲಿ ಏನಪ್ಪ ಅಂದರೆ ಸ್ತ್ರೀ ಪುರುಷರ ಮಧ್ಯದಲ್ಲಿ ಅನೇಕ ತಪ್ಪುಗಳು ನಡೀತಾ ಇದೆ. ಸ್ತ್ರೀಯರು ಜಾಗೃತಿಯಾಗಿರಬೇಕು, ಸ್ತ್ರೀಯರು ಜಾಗೃತಿಯಾಗಿರಬೇಕು, ಪುರುಷರು ಜಾಗೃತಿಯಾಗಿರಬೇಕು. ಅದಕ್ಕೆ ಸ್ತ್ರೀಯರು ಇನ್ನೊಬ್ಬರನ್ನ ಮಾತಾಡಿಸುವಾಗ ಅಣ್ಣನೆಂದು, ತಮ್ಮನೆಂದು ಈ ಭಾವನೆ, ಪುರುಷರು ಅಕ್ಕಳು ಎಂದು, ತಂಗಿ ಎಂದು ಇಂಥ ಭಾವನೆಯೇ ಇರಬೇಕು. ಬೇರೆ ಭಾವನೆ ಹೋದರೆ ನಾವು ಹಾಳಾಗ್ತೀವಿ, ಕೆಟ್ಟೋಗ್ತೀವಿ. ಆದ್ದರಿಂದ ನಾವೆಲ್ಲರೂ ಒಂದೇ ಕುಟುಂಬ, ಒಂದೇ ಜನಾಂಗ, ದೇವರ ಮಕ್ಕಳಾಗಿರುವಾಗ ಟೋಟಲ್ ಪ್ರತಿ ಕ್ರೈಸ್ತರೇ ಹೀಗೆ ನಡ್ಕೋಬೇಕು. ಆದರೆ ಅನೇಕ ಸ್ಥಳಗಳಲ್ಲಿ ನೋಡುವಾಗ ಅನೇಕ ತಪ್ಪುಗಳು, ಅನೇಕ ಪಾಪಗಳು ನಡೀತಾ ಇದೆ. ಹೊರಗಡೆ ನೋಡುವಾಗ ದೇವರು ಕ್ಷಮಿಸ್ತಾರೆ, ದೇವರು ಕಾಪಾಡ್ತಾರೆ, ದೇವರು ಕನಿಕರಿಸ್ತಾರೆ, ದೇವರು ನೋಡ್ಕೊಳ್ತಾರೆ ಅಂಥೇಳಿ ಇದರಲ್ಲಿದ್ದೀವಿ. ತುಂಬ ಜನ ಇಂಥ ಮಾಯದಲ್ಲಿದ್ದಾರೆ. ಅಂದರೆ ಪ್ರಿಯರ ದೇವ್ರ ಮಕ್ಕಳಿಗೆ ಒಳ್ಳೆಯವ್ರ ವಿಷಯದಲ್ಲಿ ನಾನು ಮಾತನಾಡ್ತಾ ಇಲ್ಲ. ಒಂದು ತಪ್ಪು ಆಲೋಚನೆಯಲ್ಲಿ ಒಂದು ವೇಳೆ ಯಾರಾದರೂ ಇದ್ದರೆ ತಪ್ಪು ಆಲೋಚನೆಯಲ್ಲಿದ್ದರೆ ಸರಿ ಆಗಬೇಕು. ಸರಿ ಆಗದೆ ಹೋದರೆ ಆಕಸ್ಮಿಕವಾಗಿ ಪ್ರಾಣ ಹೋಗುತ್ತೆ, ನಾಶವಾಗ್ತೀವಿ. ಭಯಂಕರವಾದಂಥ ಬೆಂಕಿಯ ಕೊಂಡಕ್ಕೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಆನಂತರ ಇನ್ನೂ ಕೆಲವರು ನೋಡ್ತೀವಿ ಪ್ರಿಯರ ದೇವ್ರ ಮಕ್ಕಳಿರ, ಸೌಲನ ವಿಷಯದಲ್ಲಿ ನೋಡುವಾಗ ಸೌಲನನ್ನು ದೇವರು ಆರಿಸ್ಕೊಳ್ತಾನೆ, ಒಂದು ಉನ್ನತ ಸ್ಥಾನವನ್ನು ಕೊಡ್ತಾನೆ. ಉನ್ನತ ಸ್ಥಾನ ಅಂದರೆ ಇಸ್ರಾಯೇಲರಿಗೆ ಅರಸನ ಸ್ಥಾನ, ಒಡೆಯನ ಸ್ಥಾನ. ದೇವರು ಹೇಳುವಾಗ ಹೇಗೆ ಹೇಳ್ತಾರೆ ಗೊತ್ತಾ? ದೇವರು ಸೌಲನಿಗೆ ಹೇಳುವಾಗ ಒಂದು ಮಾತು ಏನು ಗೊತ್ತಾ? ಸೌಲನೇ, ನನ್ನ ವಂಶದವರ ಮೇಲೆ, ನನ್ನ ಸ್ವಕೀಯ ಪ್ರಜೆಗಳ ಮೇಲೆ ನಿನ್ನನ್ನು ಒಡೆಯನ್ನಾಗಿ ನೇಮಿಸಿದ್ದೀನಿ ಅಂತಾರೆ. ನನ್ನ ಸ್ವಕೀಯ ಪ್ರಜೆಗಳು ಯಾರಂದರೆ ಇಸ್ರಾಯೇಲ್ ಜನಾಂಗದವರು. ನನ್ನ ಸ್ವಕೀಯ ಪ್ರಜೆಗಳು, ನನ್ನ ಸ್ವಂತ ಪ್ರಜೆಗಳ ಮೇಲೆ ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೀನಿ. ನೀನು ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡಬೇಕು, ನೀನು ತಪ್ಪು ಮಾಡಬಾರ್ದು, ನನ್ನ ವಾಕ್ಯಕ್ಕೆ ಒಳಪಟ್ಟು ಅವರನ್ನು ಪರಿಪಾಲಿಸಬೇಕು ಅಂತಾರೆ. ಏನ್ರಿ ಜನರಿದ್ದಾರಲ್ಲ, ಜನರು ಎಲ್ಲಾದರೂ ತಪ್ಪು ಮಾಡಿದ್ರೆ ಅವ್ರ ವಿಷಯದಲ್ಲಿ ದೊಡ್ಡದಾಗಿ ಇದು ಮಾಡಲ್ಲ. ಆದರೆ ಅಧಿಕಾರ ಸ್ಥಾನದಲ್ಲಿ ಇರ್ತಾರೆ ನೋಡಿ, ಅವ್ರು ತಪ್ಪು ಮಾಡಿದ್ರೆ ಮೊಟ್ಟ ಮೊದಲು ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಪ್ರಿಯರೇ. ಈ ಸಮಾಜದಲ್ಲಿ ಒಂದು ವೇಳೆ ಅಮಾಯಕರು ಎಲ್ಲೋ ತಪ್ಪು ಮಾಡಿದ್ರೆ ಅವ್ರಿಗೆ ಅವಕಾಶ ಕೊಡ್ತಾರೆ. ಆದರೆ ಒಂದು ಉನ್ನತ ಸ್ಥಾನದಲ್ಲಿ ಯಾರು ಇರ್ತಾರೋ ಅಧಿಕಾರದಲ್ಲಿ, ಅಂದರೆ ಅರಸರ ಸ್ಥಾನದಲ್ಲಿ, ಇಲ್ಲಾಂದರೆ ಒಡೆಯರ ಸ್ಥಾನದಲ್ಲಿ, ಇಲ್ಲಾಂದರೆ ಒಂದು ಅಧಿಕಾರದಲ್ಲಿ, ಇಲ್ಲಾಂದರೆ ಒಂದು ಬೋಧಕರ ಸ್ಥಾನದಲ್ಲಿ ಉನ್ನತ ಸ್ಥಾನದಲ್ಲಿ ಯಾರಿರ್ತಾರೋ ಅವ್ರಿಗೆ ಮೊಟ್ಟ ಮೊದಲೇ ಎಚ್ಚರಿಕೆ ಕೊಡ್ತಾರೆ, ಸರಿ ಮಾಡಿಕೊಂಡಿಲ್ಲ ಅಂದರೆ ಆಕಸ್ಮಿಕವಾಗಿ ಅವರಿಗೆ ನಾಶ ಬಂದ್ಬಿಡುತ್ತೆ. ಇವಾಗ ಸೌಲನಿಗೆ ಮುಂಚಿತವಾಗಿ ನನ್ನ ಸ್ವಕೀಯ ಜನಗಳ ಮೇಲೆ ನೀನು ಅಧಿಕಾರಿಯಾಗಿರಬೇಕು ಅಂತ ಹೇಳಿ ನೇಮಿಸ್ತಾರೆ. ಆನಂತರ ಪ್ರಿಯರಾದ ದೇವ್ರ ಮಕ್ಕಳಿಗೆ ಕೆಲವು ದಿನಗಳು ಒಳ್ಳೆಯ ಪರಿಪಾಲನೆ ಮಾಡ್ತಾರೆ. ಕೆಲವು ದಿನಗಳ ಆದಮೇಲೆ ಸೌಲನು ತಪ್ಪು ಮಾಡುವಂಥದ್ದು. ತಪ್ಪು ಮಾಡಿದಾಗ ಅಂದರೆ ದೇವರ ಆಜ್ಞೆಗಳನ್ನು ಮೀರಿದಾಗ ಏನು ನಡೆಯುತ್ತೆ? ದೇವರು ಕೊಟ್ಟಂಥ ಅಧಿಕಾರವನ್ನು ತೆಗೆದುಹಾಕುವಂಥದ್ದು. ದೇವರು ಕೊಟ್ಟಂಥ ಅಧಿಕಾರವನ್ನು ಏನು ಮಾಡ್ತಾರೆ ಹೇಳಿ? ತೆಗೆದುಹಾಕುವಂಥದ್ದು. ಅದು ಒಂದು ಕಾಲದಲ್ಲಿ ಸೌಲನ ಕಾಲದಲ್ಲಿ ನಡೆದಿದೆ. ಆ ಸ್ಥಾನದಲ್ಲಿ ಯಾರನ್ನು ನಿಲ್ಲಿಸಿದ್ದಾರೆ ಅಂತ ನೋಡುವಾಗ ದಾವೀದನನ್ನು ನೇಮಿಸ್ತಾರೆ. ಸೌಲನು ಮಾಡಿದ್ದು ಏನಪ್ಪ ಅಂತ ನೋಡುವಾಗ ಮೊದಲನೇ ಸಮುವೇಲನ ಗ್ರಂಥ ಒಂದು ಸಾರಿ ನೋಡೋಣ. ಮೊದಲನೇ ಸಮುವೇಲನ ಗ್ರಂಥ 13ನೇ ಅಧ್ಯಾಯ 8ನೇ ವಚನದಿಂದ ನೋಡೋಣ ಪ್ರಿಯರೇ. ಮೊದಲನೇ ಸಮುವೇಲನ ಗ್ರಂಥ 13ನೇ ಅಧ್ಯಾಯ 8ನೇ ವಚನ. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲಿನಲ್ಲಿಯೇ 7 ದಿವಸ ಇದ್ದರೂ ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು.
ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದ್ದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ನೋಡಿದ್ರೆ ಅಂದರೆ ಇಲ್ಲಿ ಇಸ್ರಾಯೇಲ್ರಿಗೂ ಫಿಲಿಸ್ಟರಿಗೂ ಯುದ್ಧ ಉಂಟಾಗುತ್ತೆ ರೀ. ಇಸ್ರಾಯೇಲ್ರಿಗೂ ಫಿಲಿಸ್ಟರಿಗೂ ಯುದ್ಧ ಉಂಟಾಗುತ್ತೆ. ಈ ಸೌಲನು ಫಿಲಿಸ್ಟೇರಿಯಲ್ಲಿ ಕೆಲವ್ರನ್ನ ಕೊಂದಾಕಿದಾಗ ಆಮೇಲೆ ಯುದ್ಧ ಪ್ರಾರಂಭವಾಗುತ್ತೆ ಫಿಲಿಸ್ಟೇರಿಗೂ ಇಸ್ರಾಯೇಲ್ರಿಗೂ. ಇಸ್ರಾಯೇಲ್ರಿಗೂ ಯುದ್ಧ ಪ್ರಾರಂಭವಾದಾಗ ಸೌಲನು ಮುಂದೆ ಇರಬೇಕು. ಅಂದರೆ ಸೈನಿಕರನ್ನು ಸೇರಿಸಿಕೊಂಡು ಮುಂದೆ ಇರಬೇಕು. ಆದರೆ ಸೈನಿಕರು ಭಯಪಟ್ಟು ಅಲ್ಲೆಲ್ಲಿ ಹೊರಟೋಗ್ತಾ ಇದ್ದಾರೆ. ಇವಾಗ ಸಮುವೇಲನು ಬರೋ ತನಕ ಎದುರು ನೋಡಬೇಕು. ಸಮುವೇಲನು ಬಂದ ಮೇಲೆ ಯಾರ ಮೂಲಕ? ಯಾಜಕರ ಮೂಲಕ ಯಜ್ಞ ಅರ್ಪಿಸುವಂಥದ್ದು ನಡೆಯುತ್ತೆ ಇಸ್ರಾಯೇಲರ ಮಧ್ಯದಲ್ಲಿ. ಆದರೆ ಸೌಲನು ಮಾಡಿರುವಂಥದ್ದು ಏನಪ್ಪ ಅಂತ ನೋಡುವಾಗ ಅಲ್ಲಿ ಯಾಜಕರು ಇಲ್ಲದೆ ಇದ್ದರೂ ಕೂಡ ಯಾರು ಸಮುವೇಲನು ಬಾರದೆ ಮುಂಚೆ ಅಲ್ಲಿ ಏನು ಮಾಡ್ತಾನಂತ ನೋಡುವಾಗ ಸರ್ವಾಂಗ ಹೋಮಗಳನ್ನು ಅರ್ಪಿಸುವಂಥದ್ದು ನಡೆಯುತ್ತೆ. ಈ ಸರ್ವಾಂಗ ಹೋಮಗಳನ್ನು ಅರ್ಪಿಸುವಂಥ ಅಧಿಕಾರ ಅರಸರಿಗಿರಲ್ಲ. ಅರಸರು ಮಾಡಿಕೊಡೋದು ಯಾರು ಮಾಡಬೇಕು? ಯಾಜಕರು. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ ನೋಡ್ತೀವಲ್ವ, ಈ ಯಾಜಕರಿಗೆ ಅಂದರೆ ಲೇವಿ ಗೋತ್ರದಲ್ಲಿ ಇದ್ದಂಥ ಯಾಜಕರಿಗೆ ಇದು ನೇಮಿಸಿರ್ತಾರೆ. ಅವ್ರ ಮೂಲಕನೇ ಸರ್ವಾಂಗ ಹೋಮಗಳನ್ನು ಇಲ್ಲಾಂದರೆ ಆರಾಧನೆ ಮಾಡುವಂಥದ್ದು ನಡಿಬೇಕು. ಅರಸರು ಏನಪ್ಪ ಅಂತ ನೋಡುವಾಗ ಯಾಜಕರನ್ನು ಮುಂದೆ ಇಟ್ಕೊಂಡೇ ಮಾಡಬೇಕು. ಏನು ಮಾಡಿದ್ರು ಕೂಡ ಯಾಜಕರ ಅನುಮತಿ ಮೂಲಕ, ಪ್ರವಾದಿಗಳ ಅನುಮತಿ ಮೂಲಕ ಅವ್ರು ಹೇಳಿದ್ದನ್ನೇ ಇವ್ರು ಮಾಡಬೇಕಾಗತ್ತೆ. ಆದರೆ ಇವ್ರೇನು ಮಾಡ್ತಾರೆ ಅಂತ ನೋಡುವಾಗ ದೇವರ ಆಜ್ಞೆಯನ್ನು ಮೀರಿ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದ ಮೇಲೆ ಶಾಪ ತಂದುಕೊಳ್ತಾರೆ. ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾರಲ್ಲ, ಈ ಅಧಿಕಾರದಿಂದ ನಿನ್ನನ್ನು ತೊಲಗಿಸ್ತಾ ಇದ್ದಾರೆ. ನಿನ್ನ ಸ್ಥಾನದಲ್ಲಿ ದಾವೀದನನ್ನು ನಿಲ್ಲಿಸುವಂಥದ್ದು ನಡೆಯುತ್ತೆ. ದಾವೀದನನ್ನು ಯಾಕೆ ಅಂತ ಪರಿಸ್ಥಿತಿ ಬಂದಿದೆ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಮೊದಲಿದ್ದಂಥ ಒಂದು ಭಕ್ತಿ, ಮೊದಲು ಇದ್ದಂಥ ಒಂದು ಜ್ಞಾನ ಅವೆಲ್ಲ ಕಳ್ಕೊಳ್ತಾನೆ. ಅಜ್ಞಾನಿಯಾಗಿ ನಡ್ಕೊಳ್ತಾನೆ, ಅವಿವೇಕಿಯಾಗಿ, ಅಜ್ಞಾನಿಯಾಗಿ. ಅದೇ ಪ್ರಕಾರ ಅನೇಕ ಮಂದಿ ಅರಸರಿಗೆ ನಡ್ಕೊಂಡಿದ್ದಾರಂತ ನೋಡುವಾಗ ಅನೇಕರು ಒಂದು ಕಾಲದಲ್ಲಿ ನೆಬ್ಕದ್ನೇಚರನ್ನು ಕೂಡ ದೇವ್ರ ಮೂಲಕ ಅಧಿಕಾರ ಪಡ್ಕೊಳ್ತಾನೆ. ದೇವ್ರ ಮೂಲಕ ಅಧಿಕಾರ ಪಡ್ಕೊಂಡ ಮೇಲೆ ಯಾವ ರೀತಿ ಯೋಚನೆ ಮಾಡ್ತಾನೆ ಅಂತ ನೋಡುವಾಗ, ಈ ದೊಡ್ಡ ಒಂದು ಅರಮನೆ ನಾನು ಕಟ್ಟಿಸಿದ್ದೀನಲ್ವ, ನನಗೋಸ್ಕರ ಅಲ್ವಾ, ಈ ದೇಶ ಎಲ್ಲ ನನಗೋಸ್ಕರ ಅಲ್ವಾ, ನನ್ನ ವೈಭವದಗೋಸ್ಕರ, ನನ್ನ ಮಹಿಮೆಗೋಸ್ಕರ ಇದನ್ನೆಲ್ಲ ನಾನು ಮಾಡಿದ್ದೀನಲ್ವ ಅಂತೇಳಿ ತನ್ನನ್ನು ತಾನು ಕೊಚ್ಚಿಕೊಂಡಾಗ ನಡೆದಿರುವಂಥದ್ದೇನು? ದೇವರು ದರ್ಶನ ಕೊಡುವಂತಂದರೆ ಒಂದು ಮಾತು ಬರುತ್ತೆ, ವಾಣಿ ಬರುತ್ತೆ, ನಿನಗೆ ಕೊಡಲ್ಪಟ್ಟಂಥ ಅಧಿಕಾರ ತೊಲಗಿತು. ನಿನಗೆ ನಾನು ಅಧಿಕಾರ ಕೊಟ್ಟಿದ್ದೀನಲ್ಲ, ಈ ಅಧಿಕಾರವನ್ನು ನಾನು ತೊಲಗಿಸ್ತಾ ಇದ್ದೀನಿ. ಮನುಷ್ಯನ ಬುದ್ಧಿ ಹೋಗಿ ಪಶು ಒಳಗೆ ಬುದ್ಧಿ ನಿನಗೆ ಬರುತ್ತೆ ಅಂತ ಹೇಳಿ ಮನುಷ್ಯರಲ್ಲಿರುವಂಥ ಬುದ್ಧಿ ತೆಗೆದಾಕ್ತಾನೆ ದೇವರು. ಮನುಷ್ಯರಿಗೆ ಕೊಟ್ಟಂಥ ಬುದ್ಧಿ ಇರುತ್ತಲ್ಲ, ಮನುಷ್ಯರಿಗೆ ಕೊಟ್ಟಂಥ ಬುದ್ಧಿಯನ್ನು ತೆಗೆದಾಕ್ತಾನೆ. ಪಶುಗಳಲ್ಲಿ ಇದ್ದಂಥ ಬುದ್ಧಿ ಬರುತ್ತೆ ರೀ. ಮನುಷ್ಯರ ಬುದ್ಧಿ, ಪಶುಗಳ ಬುದ್ಧಿ ಅಂದರೆ ಪಶುಗಳ ಬುದ್ಧಿ ಏನು? ಪಶುಗಳ ಬುದ್ಧಿ ಅಂದರೆ ಪಶುಗಳಿಗೆ ನಮ್ಮ ಹಾಗೆ ಅಡುಗೆ ಮಾಡಿಕೊಂಡು ಊಟ ಮಾಡುವಂಥ ಬುದ್ಧಿ ಇದೆಯಾ? ನಮ್ಮ ಹಾಗೆ ಅಡುಗೆ ಮಾಡಿಕೊಂಡು ಊಟ ಮಾಡುವಂಥ ಬುದ್ಧಿ ಇದೆಯಾ? ಇಲ್ಲ. ನಮ್ಮ ಹಾಗೆ ಜ್ಞಾನದಿಂದ ಆಲೋಚನೆ ಮಾಡುವಂಥ ಬುದ್ಧಿ ಅವುಗಳಿಗಿದೆಯಾ? ಏನು ಮಾಡಿದ್ರೂ ಕೂಡ ಬುದ್ಧಿ ಜ್ಞಾನದಿಂದ ನಾವು ಮಾಡ್ತೀವಿ. ಪಶುಗಳಿಗೆ ಏನಪ್ಪ ಅಂತ ನೋಡುವಾಗ ದೇವರು ಅವುಗಳಿಗೆ ಕೊಟ್ಟಿರುವಂಥದ್ದು ಬುದ್ಧಿ ಬೇರೆ. ಅದು ಅವುಗಳಲ್ಲಿ ಕಪಟ ಅದಿಲ್ಲ, ಅದು ಬೇರೆ ಇರಲಿ. ಆದರೆ ಒಬ್ಬ ಮನುಷ್ಯನು ಪಶುಗಳ ಹಾಗೆ ಹುಲ್ಲು ತಿನ್ನುವಂಥ ಪರಿಸ್ಥಿತಿ ಬಂದರೆ ಹೇಗೆ ಪ್ರಿಯರೇ? ಪಶುಗಳು ಯಾವ ರೀತಿ ಹುಲ್ಲು ತಿನ್ನುತ್ತೋ ಅದೇ ರೀತಿಯಲ್ಲಿ ಈ ಮನುಷ್ಯನು ಹುಲ್ಲು ತಿಂತಾ ಇದ್ದಾನೆ. ಹುಲ್ಲು ತಿನ್ನುವಂಥದ್ದು ಯಾರು? ಪ್ರಪಂಚ ದೇಶವನ್ನು ಆಳಿರುವಂಥ ಒಬ್ಬ ಚಕ್ರವರ್ತಿಯಾಗಿರುವಂಥ ನೆಬೂಕದ್ನೆಚ್ಚರನು. ಯಾಕೆ ಅಂತ ದುರ್ಸ್ಥಿತಿ ತಂದುಕೊಂಡಿದ್ದಾನಂತ ನೋಡುವಾಗ ಅವನಲ್ಲಿರುವಂಥ ಒಂದು ದುರ್ಬುದ್ಧಿ ಏನಪ್ಪ ಅಂದರೆ ಗರ್ವಪಟ್ಟಿತ್ತು. ಆನಂತರ ಮತ್ತೆ ಅವರ ವಂಶದಲ್ಲಿ ಇನ್ನೊಬ್ಬರು ಚಕ್ರವರ್ತಿ ಆಗ್ತಾರೆ. 5ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 5ನೇ ಅಧ್ಯಾಯದಲ್ಲಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ. ದಾನಿಯೇಲನ ಗ್ರಂಥ 5ನೇ ಅಧ್ಯಾಯಕ್ಕೆ ಬನ್ನಿ, ಬೇಗ ಮುಗಿಸ್ಬಿಡೋಣ. ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ ಪ್ರಿಯರೇ. ರಾಜನಾದ ಬೆಲ್ಯಾಚರನು ತನ್ನ ರಾಜ್ಯದ ಮುಖಂಡರಲ್ಲಿ 1000 ಮಂದಿಗೆ ಔತಣವನ್ನು ಮಾಡಿಸಿ ಆ 1000 ಜನರ ಕಣ್ಣೆದುರಿಗೆ ತಾನು ದ್ರಾಕ್ಷಾರಸವನ್ನು ಕುಡಿದನು. ಅದನ್ನು ಸವಿಯುತ್ತಾ ಯೆರೂಸಲೇಮಿನ ದೇವಾಲಯದೊಳಗಿಂದ ತನ್ನ ತಂದೆಯಾದ ನೆಬೂಕದ್ನೆಚ್ಚರನು ಎತ್ತಿಕೊಂಡು ಬಂದಿದ್ದ ಬೆಳ್ಳಿ ಬಂಗಾರಗಳ ಪಾತ್ರೆಗಳಲ್ಲಿ ತಾನು, ತನ್ನ ಮುಖಂಡರು, ಉಪಪತ್ನಿಯರು
ಕುಡಿಯುವುದಕ್ಕಾಗಿ ಅವುಗಳನ್ನು ತರುವಂತೆ ಆಜ್ಞಾಪಿಸಿದನು. ಇವಾಗ ಯಾರ ವಿಷಯದಲ್ಲಿ ಬರ್ತಾ ಇದನ್ನು ನೋಡುವಾಗ ಏನ್ರಿ, ಪ್ರಪಂಚ ದೇಶವನ್ನು ಆಳಿರುವಂಥ ಯಾರು, ಬೆಲ್ಯಾಚರನು ಅಂದರೆ ನೆಬೂಕದ್ನೆಚ್ಚರನ ಒಂದು ಸಂತಾನ ಏನು ಮಾಡ್ತಾ ಇದ್ದಾನೆ ಅಂತ ನೋಡುವಾಗ ಔತಣ ಮಾಡ್ತಾ ಇದ್ದಾನೆ. ಎಷ್ಟು ಜನನ ಕರೆಸಿದಾನಂತೆ? 1000 ಮಂದಿಯನ್ನು ಕರೆಸಿದ್ದಾನೆ. 1000 ಮಂದಿಯನ್ನು ಕರೆಸಿ ಎಲ್ಲರನ್ನೂ ಅಧಿಕಾರಿಗಳೇ, ಎಲ್ಲರೂ ಕೂಡ ಅಧಿಕಾರಿಗಳೇ, ಎಲ್ಲರನ್ನ ಕರೆಸಿ ಔತಣ ಮಾಡುವಂಥದ್ದು. ಈ ಔತಣದಲ್ಲಿ ಮಾಡುವಂಥದ್ದೇನು? ಕುಡಿತೀರಾ? ಔತಣದಲ್ಲಿ ಕುಡಿತೀರಾ? ಹೋಗಲಿ ಕುಡೀರಿ, ಅದು ಅವ್ರವ್ರ ಇಷ್ಟ. ಕುಡಿತಾರ ಅವ್ರವ್ರ ಇಷ್ಟ, ತಿಂತಾರ ಅವ್ರವ್ರ ಇಷ್ಟ, ಇನ್ನು ಇಷ್ಟ ಬಂದಾಗ ಅವ್ರು ನಡ್ಕೊಳ್ತಾರೆ ಅವ್ರವ್ರ ಇಷ್ಟ ಅದು. ಆದರೆ ಎಲ್ಲಿ ಕೈ ಹಾಕ್ತಾ ಇದ್ದಾನಂತ ನೋಡುವಾಗ ಏನ್ರಿ, ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ದೇವರ ಮಂದಿರದಲ್ಲಿ ಬಂಗಾರದ ಪಾತ್ರೆಗಳು, ಬೆಳ್ಳಿ ಪಾತ್ರೆಗಳಿದೆಯಲ್ಲ, ಇವೆಲ್ಲ ಕೂಡ ನೆಬೂಕದ್ನೆಚ್ಚರ್ ತೊಗೊಂಡೋಗಿರ್ತಾನೆ, ಎಲ್ಲೋ ಒಂದು ಕಡೆ ಇಟ್ಟಿರ್ತಾನೆ ಅವರೊಂದು ವಿಗ್ರಹದ ಬಳಿಯಲ್ಲಿ. ಅವುಗಳನ್ನು ತರಿಸಿ ಆ ಪಾತ್ರೆಗಳಲ್ಲಿ, ಆ ಬಂಗಾರದ ಪಾತ್ರೆಗಳಲ್ಲಿ, ಇಲ್ಲ ಬಂಗಾರದ ಒಂದು ಗ್ಲಾಸ್ಗಳಲ್ಲಿ ಇದರಲ್ಲಿ ಈ ದ್ರಾಕ್ಷಾರಸವನ್ನು ಹಾಕಿ ಕುಡೀರಿ, ಇದು ಯೆರೂಸಲೇಮ್ ಪಟ್ಟಣದ ಯೆಹೂದ್ಯರ ಬಳಿಯಲ್ಲಿದ್ದಂಥ ಒಂದು ಬಂಗಾರದ ಪಾತ್ರೆಗಳು, ಬಂಗಾರದ ಗ್ಲಾಸ್ಗಳು, ಕುಡೀರಿ. ಹೇಗಾಗುತ್ತೆ? ಅದು ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿರುವಂಥ ಆ ಪಾತ್ರೆಗಳನ್ನು ತಗೊಂಡೋಗಿದ್ದಾರೆ, ಇಟ್ಟಿದ್ದಾರೆ, ಎಲ್ಲೊಂದು ಕಡೆ ಇದೆ, ಇರಲಿ. ಅದರಲ್ಲಿ ಮತ್ತೆ ನೀನು ಏನು ಮಾಡೋದೇನು? ನೀನು ಕುಡಿಯುವಂಥದ್ದ? ಇವಾಗ ಯಾರು ಕೋಪ ಬರುತ್ತೆ ಹೇಳಿ? ದೇವರಿಗೆ ಕೋಪ. ದೇವರಿಗೆ ಕೋಪ ಬಂದಾಗ ಏನಾಗುತ್ತೆ ನೋಡುವಾಗ ಚಿಕ್ಕದೊಂದು ದರ್ಶನ ಕೊಡ್ತಾನೆ. ಬರೀ ದೇವರು ಒಂದು ಏನು ಮಾಡ್ತಾನೆ ಅಂದರೆ, ಒಂದು ಬರಿತಾನೆ ಅಲ್ಲಿ ಗೋಡೆಯಲ್ಲಿ. ಬರೆದಾಗ ಟೋಟಲ್ ಅವನು ಪ್ರಪಂಚ ದೇಶವನ್ನು ಆಳುವಂಥ ಆ ಚಕ್ರವರ್ತಿಯಾಗಿರುವಂಥ ಅವನು ನಿಂತ ಸ್ಥಳದಲ್ಲಿ ನಡುಗುಟ್ಟುತ್ತಾರೆ. ನಿಂತ ಸ್ಥಳದಲ್ಲಿ ಒಂದು ರೀತಿಯಲ್ಲಿ ನೋಡುವಾಗ ಅಧಿಕಾರಿ ಅಲ್ವಾ? ಅಧಿಕಾರಿ ಅಂದಮೇಲೆ ಬುದ್ಧಿಜ್ಞಾನ ಇರುತ್ತಲ್ವ? ಪ್ರಪಂಚವನ್ನು ಆಳಬೇಕಂದ್ರೆ ಒಂದು ಬುದ್ಧಿಜ್ಞಾನ ಒಂದು ರೀತಿಯಲ್ಲಿ ಲೋಕದ ರೀತಿಯಲ್ಲಿ ಇರುತ್ತೆ. ಲೋಕದ ರೀತಿಯಲ್ಲಿ ಇದ್ದಾರೆ, ಇರಲಿ. ಅಂಥವನ ಗತಿ ಏನಾಗುತ್ತೆ ಅಂತ ನೋಡುವಾಗ ಕೈ ಕಾಲುಗಳು ನಡುಗುತ್ತೆ, ಆಮೇಲೆ ಕೈ ಕಾಲುಗಳು ಬಿದ್ದೋಗುವಂಥ ಪರಿಸ್ಥಿತಿ ಬರುತ್ತೆ. ಪ್ರಿಯರ ದೇವರ ಮಕ್ಕಳಿರ, ಎಲ್ಲಿ ಇರುತ್ತೆ ಆ ಮಾತು? 6ನೇ ವಚನ ಓದಿ ಮಾಮ. ಆಗ ಅವನ ಮುಖವನ್ನು ಕಳೆಗುಂದಿತು, ಮನಸ್ಸು ಕಳವಳಗೊಂಡಿತು. ಯಾಕೆ ಅಂತ ನೋಡುವಾಗ ಮೊದಲನೇದಾಗಿ 4ನೇ ವಚನವನ್ನು 5ನೇ ವಚನ ನೋಡಿ ಪ್ರಿಯರ. 5ನೇ ವಚನ. ಆಗಲೇ ಒಬ್ಬನ ಕೈ ಬೆರಳುಗಳು ಬಂದು ದೀಪಸ್ತಂಭದ ಎದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರಹವು ಬರೆದವು. ಬರೆಯುತ್ತಿದ್ದ ಹಸ್ತವನ್ನು ರಾಜನು ನೋಡಿದನು. ಬರೆಯುತ್ತಿದ್ದ ಹಸ್ತವನ್ನು ಅಂದರೆ ಎಲ್ಲರೂ ಕುಡಿತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಆ ಗೋಡೆಯಲ್ಲಿ ಒಂದು ಹಸ್ತ ಬಂದು, ಆ ಗೋಡೆಯಲ್ಲಿ ಒಂದು ಹಸ್ತ ಬಂದು ಬರಿತಾ ಇದ್ದಾರೆ. ಅದು ಇವನಿಗೆ ಕಾಣ್ತಾ ಇದೆ. ಇವನಿಗೆ ಕಂಡಾಗ ಏನಾಗ್ತಾ ಇದೆ ನೋಡಿ. ಆಗ ಅವನ ಮುಖವು ಕಳೆಗುಂದಿತು, ಮನಸ್ಸು ಕಳವಳಗೊಂಡಿತು, ಸೊಂಟದ ಕೀಲು ಸಡಲಿತು, ಮೊಣಕಾಲುಗಳು ಒಂದಕ್ಕೊಂದು ಬಡಿದುಕೊಂಡವು. ಹೀಗಿರಲು ರಾಜನು ಗಟ್ಟಿಯಾಗಿ ಕೂಗಿಕೊಂಡು ಮಂತ್ರವಾದಿ ಪಂಡಿತ ಶಕುನಿಕರನ್ನು ಕರೆಸಿದನು. ಬಾಬೇಲಿನ ಆ ವಿದ್ವಾಂಸರಿಗೆ ಯಾವನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ನನಗೆ ತಿಳಿಸುತ್ತಾನೋ ಅವನಿಗೆ ನಾನು ಧೂಮ್ರ ವಸ್ತ್ರವನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿಸಿ ಅವನನ್ನು ರಾಜ್ಯದ 3 ಮುಖ್ಯ ಅಧಿಕಾರಿಗಳಲ್ಲಿ ಒಬ್ಬನಾಗಿ ನೇಮಿಸುವೆನು ಎಂದು ಹೇಳಿದನು. ಆ ಸ್ಥಾನದ ವಿದ್ವಾಂಸರೆಲ್ಲರೂ ಬಂದು ನೋಡಿದರು. ಆದರೆ ಆ ಬರಹವನ್ನು ಓದುವುದಕ್ಕೂ ಅದರ ಅರ್ಥವನ್ನು ರಾಜರಿಗೆ ತಿಳಿಸುವುದಕ್ಕೂ ಅವರಲ್ಲಿ ಯಾರಿಂದಲೂ ಆಗಲಿಲ್ಲ. ಆ ಬರಹ ಬಂದಿದೆ. ಬರಹ ಬಂದಾಗ ಯಾರಿಗೂ ಓದೋಕ್ಕಾಗ್ತಾ ಇಲ್ಲಂತೆ. ಅದರ ಅರ್ಥ ಕೂಡ ಯಾರಿಗೆ ಅರ್ಥ ಆಗಲಿಲ್ವಂತೆ. ಯಾರು ಬಂದಿದ್ದಾರೆ? ವಿದ್ವಾಂಸರು. ಇವಾಗ ಚಕ್ರವರ್ತಿಯ ಬಳಿಯಲ್ಲಿ ಯಾರಿರ್ತಾರೆ? ವಿದ್ವಾಂಸರಿರ್ತಾರೆ, ಮೇಧಾವಿಗಳಿರ್ತಾರೆ. ಆ ಒಂದು ಬರಹ ಬಂದಿದೆ, ಆ ಬರಹ ಏನು, ಅದರ ಅರ್ಥ ಏನು ನಮ್ಗೆ ಹೇಳ್ರಿಪ್ಪ ಅಂತೇಳಿ ಕರೆಸ್ತಾ ಇದ್ದಾನೆ. ಆಲ್ರೆಡಿ ಕೈ ಕಾಲುಗಳೆಲ್ಲ ಕೂಡ ಸಡಿಲು ಹೋಗಿದಂತೆ ಮೆತ್ತಗಾಗಿದ್ದಾನೆ ಮನುಷ್ಯ. ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಪ್ರಿಯರು, ಎಲ್ಲರೂ ಬಂದಿದ್ದಾರೆ, ಮುಖಂಡರೆಲ್ಲರೂ ಬಂದಿದ್ದಾರೆ. ಯಾರ್ಯಾರು? ಪಂಡಿತರು, ಇಲ್ಲಾಂದರೆ ವಿದ್ವಾಂಸರು. ಅವರೆಲ್ಲರೂ ಏನು ಹೇಳ್ತಾ ಇದ್ದಾರೆ ನೋಡಿ. 9. ಆಗ ರಾಜನಾದ ಬೆಲ್ಶಚ್ಚರನು ಬಹಳ ಕಳವಳಗೊಂಡು ಕಳೆಗುಂದಿದನು. ಅವನ ಮುಖಂಡರು ಬೆಪ್ಪಾದರು. ರಾಜನು ಮತ್ತು ಮುಖಂಡರು ಆಡಿದ ಮಾತುಗಳು ರಾಣಿಗೆ ಮುಟ್ಟಲು ಆಕೆ ಔತಣ ಶಾಲೆಗೆ ಬಂದು, ರಾಜನೇ, ಚಿರಂಜೀವಿಯಾಗಿರು, ನಿನ್ನ ಮನಸ್ಸು ಕಳವಳಗೊಳ್ಳದಿರಲಿ, ನಿನ್ನ ಮುಖ ಕಳೆಗೊಂದದಿರಲಿ. ಪರಿಶುದ್ಧ ದೇವರುಗಳ ಆತ್ಮ ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿ ಇದ್ದಾನೆ. ಒಬ್ಬನಿದ್ದಾನೆ, ಜ್ಞಾನವಂತನು, ಬುದ್ಧಿವಂತನು, ವಿವೇಕವುಳ್ಳ ಆತನು ಒಬ್ಬರಿದ್ದಾರೆ.
ನೋಡಿ ಪ್ರೇರೆ, ಎಷ್ಟು ಅದ್ಭುತವಾದಂಥ ಮಾತು. ದೇವರಗಳ ಜ್ಞಾನಕ್ಕೆ ಸಮಾನವಾದ ಜ್ಞಾನವು, ವಿವೇಕವು, ಬುದ್ಧಿ, ಪ್ರಕಾಶವು ನಿನ್ನ ತಂದೆಯ ಕಾಲದಲ್ಲಿ ಅವನೊಳಗೆ ಕಂಡುಬರುವವು. ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನ ರಾಜನು ಅವನನ್ನು ಜೋಯಿಷರು, ಮಂತ್ರವಾದಿಗಳು, ಪಂಡಿತರು, ಶಕುನಿಕರು ಅವರಿಗೆ ಅಧ್ಯಕ್ಷರನ್ನಾಗಿ ನೇಮಿಸಿದನು. ಹೌದು, ಬೆಲ್ತೆಶಚ್ಚರನೆಂಬ ಅಡ್ಡ ಹೆಸರನ್ನು ರಾಜನಿಂದ ಹೊಂದಿದ ಈ ದಾನಿಯೇಲನಲ್ಲಿ ಪರಮ ಬುದ್ಧಿಯು, ಜ್ಞಾನವು, ವಿವೇಕವು, ಕನಸುಗಳ ಅರ್ಥವನ್ನು ತಿಳಿಸುವ ಜಾಣತಾಣವು, ಒಗಟು ಬಿಡಿಸುವ ಚಮತ್ಕಾರವು, ಗುಂಜು ಗಂಟುಗಳನ್ನು ಬಿಚ್ಚುವ ಚಮತ್ಕಾರವು ತೋರಿ ಬಂದಿದ್ದರಿಂದಲೇ ಹಾಗೆ ನೇಮಿಸಿದನು. ಈಗ ಈ ದಾನಿಯೇಲನನ್ನು ಕರೆಸಿದರೆ ಅವನು ಬರಹವನ್ನು, ಅದರ ಅರ್ಥವನ್ನು ವಿವರಿಸುವನು ಎಂದು ಹೇಳಿದನು. ಅಂದರೆ ಬುದ್ಧಿಯನ್ನು, ಜ್ಞಾನವನ್ನು ಉಳ್ಳಾತನು ನಿನ್ನ ರಾಜ್ಯದಲ್ಲಿ ಇದ್ದಾನೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಒಬ್ಬ ಚಕ್ರವರ್ತಿಗೆ ಆ ರೀತಿ ಬಂದಾಗ ಅವರ ಮಧ್ಯದಲ್ಲಿ ಇಂಥ ಮಹಾಜ್ಞಾನಿ ಅವರ ಮಧ್ಯದಲ್ಲಿದ್ದಾನೆ. ಅಂದರೆ ಈ ಮಹಾಜ್ಞಾನಿಯಾಗಿರುವಂಥ ಈ ದಾನಿಯೇಲನು ಎಲ್ಲ ಬಿಡಿಸ್ಕೊಂಡು ಹೇಳ್ತಾನೆ. ನೆಬೂಕದ್ನೆಚ್ಚರನಿಗೂ ಹೇಳಿದ್ದಾನೆ, ಅದೇ ಪ್ರಕಾರ ಇವರು ಕೂಡ ಹೇಳಿದ್ದಾನೆ. ಮಹಾಶಕ್ತನು ಅಂದರೆ ದೇವರ ಒಂದು ಮಗನು, ಪ್ರವಾದಿ, ದೇವರಿಗೆ ಪ್ರಿಯನಾಗಿರುವಂಥ ಭಕ್ತನು, ಜ್ಞಾನವಂತನು, ಬುದ್ಧಿ ವಿವೇಕ ಉಳ್ಳಾತನು. ಯಾರು? ದಾನಿಯೇಲನು. ರಾಜನೇನಾಗಿದ್ದಾನೆ? ಅವಿವೇಕಿಯಾಗಿದ್ದಾನೆ. ಅಲ್ಲಿರುವಂಥ ವಿದ್ವಾಂಸರಂದರೆ ಅರ್ಥ ಏನಪ್ಪ? ವಿದ್ವಾಂಸರಂದರೆ ಜ್ಞಾನಿಗಳು, ಪಂಡಿತರು, ಮೇಧಾವಿಗಳಂತ ಕರೆಯಲ್ಪಡ್ತಾ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಬೆಪ್ಪಾಗ್ತಾರಂತೆ. ವಿದ್ವಾಂಸರಂದ ಮೇಲೆ ಎಲ್ಲವನ್ನು ತಿಳಿದವರಾಗಿರಬೇಕಲ್ಲ. ವಿದ್ವಾಂಸರಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯಗಳಿರಬೇಕು. ಆದರೆ ದೇವ್ರು ಕೊಟ್ಟಂಥ ಈ ದರ್ಶನ ಇದೆಯಲ್ಲ, ಅಲ್ಲಿ ಅರ್ಥ ಆಗ್ತಾ ಇಲ್ಲ. ದೇವರು ಕೊಟ್ಟಂಥ ಈ ಒಂದು ದರ್ಶನವನ್ನು, ಇಲ್ಲಾಂದರೆ ಈ ಒಂದು ಬರಹವನ್ನು ತಿಳ್ಕೊಳ್ಬೇಕಾದರೆ ದೈವ ಭಕ್ತರಾಗಿರಬೇಕು. ಆ ದೈವ ಭಕ್ತನೇ ದಾನಿಯೇಲನು. ಆ ದಾನಿಯೇಲನ ಮೂಲಕ ಅನೇಕ ವಿಷಯಗಳು ಗೊತ್ತಾಗಿದೆ ಅವ್ರ ಮಧ್ಯದಲ್ಲಿ. ಮತ್ತು 1ನೇ ಶತಮಾನದಲ್ಲಿ ಮಹಾಜ್ಞಾನಿಯಾಗಿರುವಂಥ ಪ್ರಭು ಬಂದರು. ಈ ಮಹಾಜ್ಞಾನಿಯಾಗಿರುವಂಥ ಪ್ರಭು ಬಂದಾಗ ಇವರು ಹೇಳಿರುವಂಥ ಮಾತುಗಳು, ವಾಕ್ಯಗಳು, ಜ್ಞಾನ ಇವೆಲ್ಲ ನೋಡುವಾಗ ಏನ್ರಿ, ಒಂದೊಂದು ವಚನದಲ್ಲಿ ಬುದ್ಧಿ ಇದೆ, ಜ್ಞಾನ ಇದೆ, ವಿವೇಕ ಇದೆಯಾ? ಪ್ರತಿ ವಚನದಲ್ಲಿ ಇದೆಯಾ? ಬುದ್ಧಿ ಜ್ಞಾನ ಇದೆಯಾ? ಪ್ರತಿ ವಚನದಲ್ಲಿ ಇದೆಯಾ? ಅಥವಾ ಒಂದೇ ವಚನ, ಕೆಲವು ವಚನಗಳಲ್ಲಿ ಮಾತ್ರ ಇದೆಯಾ? ಯೇಸು ಕ್ರಿಸ್ತರಲ್ಲಿ ಇದೆ. ಯೇಸು ಕ್ರಿಸ್ತರ ಮಾತಿನಲ್ಲಿ ಬುದ್ಧಿ, ಜ್ಞಾನ, ವಿವೇಕ ತುಂಬಿಕೊಂಡಿದೆ. 1ನೇ ಶತಮಾನದಲ್ಲಿ ಬೋಧಿಸಿದಾಗ ಮತ್ತು ಬುದ್ಧಿ ಇಲ್ಲದವರು, ಜ್ಞಾನ ಇಲ್ಲದವರು ಅವ್ರು ಏನು ಮಾಡಬೇಕು? ತಿಳಿದುಕೊಂಡು ಆ ಬುದ್ಧಿ ಜ್ಞಾನಕ್ಕೆ ಒಳಪಟ್ಟು, ಅಂದರೆ ಹೃದಯದಲ್ಲಿ ಸೇರಿಸಿಕೊಂಡು ಒಂದು ಭಕ್ತಿಯಿಂದ ನಡಿಬೇಕಲ್ವ? ಹೌದು. ಆದರೆ ಏನು ಮಾಡಿದ್ದಾರೆ ಅಂತ ನೋಡೋ, ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಜೊತೆಯಲ್ಲಿದ್ದಂಥ ಇಸ್ಕರಿಯೋತ ಯೂದನೇ ಏನಾಗಿದ್ದಾನೆ? ಯೂದ ಶಿಷ್ಯನು ದ್ರೋಹಿಯಾಗಿದ್ದಾನೆ. ಅಲ್ಲಿರುವಂಥ ಅನೇಕರು ಏನಪ್ಪ ಅಂತ ನೋಡುವಾಗ ಕೆಲವರು ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಅಂದರೆ ವಿಧಿಯರು, ಅಂದರೆ ಕೆಲವರು ಪ್ರಿಯರ ದೇವ್ರ ಮಕ್ಕಳಿರ ಅಮಾಯಕರು ಇರ್ತಾರೆ ನೋಡಿ, ಒಳ್ಳೆ ರೀತಿಯಿಂದ ಯಥಾರ್ಥವಾಗಿದ್ದವರು ದೇವರನ್ನು ತಿಳ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಭಕ್ತಿಯಿಂದ ನಡೀತಾರೆ. ಇನ್ನು ಅನೇಕ ಮಂದಿ ನೋಡುವಾಗ ವಿರುದ್ಧವಾಗಿ ನಡ್ಕೊಳ್ತಾರೆ. ಮತ್ತು ಅವರ ಬಳಿಯಲ್ಲಿ ಈ ಜ್ಞಾನ ವಿವೇಕ ಹೋಗಿರುವಾಗ ಯಾಕೆ ತಿಳ್ಕೊಂಡಿಲ್ಲ ಅಂತ ನೋಡುವಾಗ ಅವರ ಕಣ್ಣುಗಳು, ಅಂದರೆ ಅವ್ರ ಹೃದಯ ಮಂದಾಗಿದೆ. ಅವರ ಹೃದಯ ಏನಾಗಿದೆ? ಮಂದವಾಗಿದೆ. ಸೋಂಬೇರಿಗಳು. ಅರ್ಥ ಆಗಿಲ್ಲ. ಅಂದರೆ ಭಕ್ತಿಯಿಂದ ನಡಿಬೇಕು, ದೇವ್ರಿಗೋಸ್ಕರ ನಡಿಬೇಕು ಎನ್ನುವಂಥದ್ದು ಅರ್ಥ ಆಗಿಲ್ಲ ಅವರಿಗೆ. ಮತ್ತು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇದ್ದಾರೆ ಪ್ರೇರೆ? ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇದ್ದೀವಿ? ಪ್ರಪಂಚ ದೇಶದಲ್ಲಿ ಅನೇಕರು ಕ್ರೈಸ್ತರಿದ್ದೀವಿ ಅಲ್ವಾ? ಇವಾಗ ಅನೇಕ ಮಂದಿ ಕ್ರೈಸ್ತರೆಲ್ಲರೂ ಕೂಡ ಜ್ಞಾನವನ್ನು, ವಿವೇಕವನ್ನು ಪಡ್ಕೊಂಡು ಈ ಲೋಕದಲ್ಲಿ ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು, ಹೇಗೆ ನಡ್ಕೊಳ್ಬೇಕು ಒಂದು ಸಾರಿ ಯೋಚನೆ ಮಾಡಿ. ಆದರೆ ಈ ಲೋಕದಲ್ಲಿ ಹೇಗೆ ನಡ್ಕೊಳ್ತಾ ಇದ್ದಾರೆ, ಹೇಗೆ ಜೀವಿಸ್ತಾ ಇದ್ದಾರೆ ಅಂತ ನೋಡುವಾಗ, ಈ ಸಮಾಜದಲ್ಲಿ ಪರಿಶೋಧನೆ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿ, ಇವೆಲ್ಲ ನೋಡುವಾಗ ದುಃಖ ಆಗುತ್ತೆ. ಕೊನೆಯದಾಗಿ ಒಂದು ವಚನ ತೋರಿಸಿ ಮುಗಿಸ್ತೀನಿ ಪ್ರಿಯರೇ. ಕೊಲಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ 3ನೇ ವಚನವನ್ನು ನೋಡೋಣ. ಕೊಲಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ 3ನೇ ವಚನ. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ
ತನ್ನಲ್ಲೇ ಜ್ಞಾನ ವಿದ್ಯೆ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಅಂದರೆ ಇಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯೆ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳ್ಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕು ಅಂತಾರೆ. ಈ ಮಾತಿನಲ್ಲಿ ಆಲೋಚನೆ ಮಾಡುವಾಗ ದೇವರಲ್ಲಿ, ಅಂದರೆ ತನ್ನಲ್ಲೇ ಬುದ್ಧಿ ವಿವೇಕ ಜ್ಞಾನ ದೇವರಲ್ಲಿರುವಂಥ ಬುದ್ಧಿ ವಿವೇಕ ಜ್ಞಾನ ಕ್ರಿಸ್ತನಲ್ಲಿದೆ. ಕ್ರಿಸ್ತನಲ್ಲಿದ್ದದ್ದು ಎಲ್ಲ ಇದೆಯಾ ಅಂತ ನೋಡುವಾಗ ಎಲ್ಲ ಇದೆ. ನಿತ್ಯ ಲೋಕವನ್ನು ಪಡ್ಕೊಳ್ಳುವಂಥ ಭಾಗ್ಯವು ಎಲ್ಲ ತುಂಬಿಕೊಂಡಿದೆ ಪ್ರಿಯರಾದ ದೇವರ ಮಕ್ಕಳಿರ. ಅದಿರುವಾಗ ಅದು ನಮ್ಮೆಲ್ಲರ ಕೈ ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೆ ಆ ದೇವರು ಗ್ರಂಥವನ್ನು ಕೊಟ್ಟಿದ್ದಾರಾ? ಎಲ್ಲರ ಕೈಯಲ್ಲಿ ಬಂದಿದೆಯಾ? ಪ್ರತಿ ಕ್ರೈಸ್ತರ ಮನೇಲಿ ಇದೆಯಾ? ಇದೆ. ಇದನ್ನು ಏನು ಮಾಡಬೇಕು? ಪ್ರತಿಯೊಬ್ಬರು ಯಥಾರ್ಥವಾಗಿ ಪಾಲಿಸಬೇಕು. ಆದರೆ ಯಥಾರ್ಥವಾಗಿ ಬುದ್ಧಿ ಜ್ಞಾನ ಕಲ್ತ್ಕೊಂಡು ಯಥಾರ್ಥವಾಗಿ ಪಾಲಿಸ್ತಾ ಇದ್ದೀವಿ? ಪಾಲಿಸೋರು ಎಷ್ಟು ಮಂದಿ ಇದ್ದಾರೆ? ಪಾಲಿಸುವವರು ಎಷ್ಟು ಮಂದಿ ಇದ್ದಾರೆ? ಸ್ವಲ್ಪ ಮಂದಿ ಇದ್ದಾರೆ, ಜಾಸ್ತಿ ಮಂದಿ ಇದ್ದಾರೆ ಅಂತ ನೋಡುವಾಗ ಸ್ವಲ್ಪ ಮಂದಿ ಅಲ್ಲೆಲ್ಲಿ ಕಾಣ್ತಾ ಇದ್ದಾರೆ. ಎಲ್ಲರೂ ಪಾಲಿಸ್ಬೋದಾ? ಎಲ್ಲರೂ ಪಾಲಿಸಿದರೆ ಜಗತ್ತು ಹೇಗಿರುತ್ತೆ ಪ್ರಿಯರೇ? ಎಲ್ಲರೂ ಪಾಲಿಸಿದರೆ ಮೊಟ್ಟ ಮೊದಲು ದೇವರು ಸಂತೋಷವಾಗಿರ್ತಾರೆ. ಮೊಟ್ಟ ಮೊದಲು ಏನಪ್ಪ ಅಂದರೆ ದೇವರು ಸಂತೋಷವಾಗಿದ್ದರೆ, ದೇವರು ನಮ್ಮನ್ನು ನೋಡಿ ಸಂತೋಷವಾಗಿದ್ದರೆ ಒಳ್ಳೆ ಟೈಮ್ಗೆ ಮಳೆ ಬರುತ್ತೆ, ಬಿಸಿಲು ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಎಲ್ಲರೂ ಒಳ್ಳೆ ರೀತಿಯಿಂದ ಸುಖವಾಗಿ ನಾವು ಬಾಳ್ತೀವಿ, ಸುಖವಾಗಿ ಸಂತೋಷವಾಗಿ ಬಾಳ್ತೀವಿ. ಆದರೆ ಈ ಸಮಾಜದಲ್ಲಿ ಇವಾಗ ಈ ಕಾಲದಲ್ಲಿ ಗೊಂದಲ ಗಲಿಬಿಲಿ ಸಮಸ್ಯೆಗಳು ಇದೆಯಂದರೆ ಭಕ್ತಿ ಕೆಟ್ಟೋಗಿದೆ, ಬುದ್ಧಿ ಇಲ್ಲ. ಒಂದು ವೇಳೆ ಬುದ್ಧಿ ಇದೆ ಅಂತ ಹೇಳ್ಕೊಳ್ತೀವಿ, ಬುದ್ಧಿ ಇಲ್ಲ, ದುರ್ಬುದ್ಧಿ ಇರುತ್ತೆ, ಲೋಕದ ರೀತಿಯಲ್ಲಿ ಇರುತ್ತೆ, ದುಷ್ಟ ಬುದ್ಧಿ ಇರುತ್ತೆ. ಓಕೆನಾ? ಒಂದು ವೇಳೆ ಇದ್ದರೆ ಸ್ವಾರ್ಥ ಬುದ್ಧಿ ಇರುತ್ತೆ. ಸ್ವಾರ್ಥ ಬುದ್ಧಿ, ದುಷ್ಟ ಬುದ್ಧಿ, ಲೋಕಕ್ಕೆ ಸಂಬಂಧಪಟ್ಟಂಥ ದುರ್ಬುದ್ಧಿ ಎಲ್ಲ ಇದೆ. ಆದರೆ ದೇವರಿಗೆ ಸಂಬಂಧಪಟ್ಟಂಥ ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ, ಓಕೆನಾ, ಒಳ್ಳೆ ವಿವೇಕ ಅದು ದೇವರಲ್ಲಿದೆಯಲ್ಲ, ಆ ದೇವರಲ್ಲಿ ಇದ್ದಂಥದ್ದನ್ನು ನಾವು ಪಡ್ಕೊಂಡಾಗ ನಾವು ಶ್ರೇಷ್ಠರಾಗ್ತೀವಿ, ಭಾಗ್ಯವಂತರಾಗ್ತೀವಿ. ಹಾಗೆ ನಾವು ನೋಡ್ಕೋಬೇಕು ಪ್ರಿಯರಾದ ದೇವ್ರ ಮಕ್ಕಳಿಗೆ. ಆ ಭಕ್ತರನ್ನ ನೋಡಿ ಮೊದಲನೇ ಸ್ಥಾನ ಒಳ್ಳೆ ಸ್ಥಾನ, ಅಂದರೆ ದೇವ್ರಿಗೆ ಸ್ಥಾನ ಕೊಟ್ಟಾಗ ಯಾವ ರೀತಿ ನಡ್ಕೊಂಡಿದ್ದಾರೆ, ದೇವ್ರನ್ನ ಬಿಟ್ಟಾಗ ಅವರ ಗತಿ ಏನಾಗಿದೆ. ನಾವು ಇವಾಗ ದೇವರಲ್ಲಿ ಇದ್ದಾಗ, ದೇವರ ಧ್ಯಾನದಲ್ಲಿ, ದೇವರ ಭಕ್ತಿಯಲ್ಲಿ ಇದ್ದಾಗ ಹೀಗಿರ್ತೀವಿ. ಒಂದು ವೇಳೆ ದೇವ್ರನ್ನ ಬಿಟ್ಟರೆ ನಮ್ಮ ಗತಿ ಏನಾಗುತ್ತೆ ಅನ್ನೋದನ್ನು ನಿಮ್ಮನ್ನೇ ನೀವು ಪರಿಶೋಧನೆ ಮಾಡಿಕೊಳ್ಳಿ. ಯಾವಾಗಲೂ ದೇವರ ಧ್ಯಾನದಲ್ಲಿರಿ, ದೇವರ ಭಕ್ತಿಯಲ್ಲಿರಿ, ದೇವರನ್ನು ಅಪ್ಪಿಕೊಂಡು ಜೀವಿಸಿ, ವಾಕ್ಯದ ಪ್ರಕಾರ ಜೀವಿಸೋದಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.